गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः. ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತ ಕೈವಲ್ಯ ಪದ್ಧತಿ ಒಳಗ ನಾವು ಜ್ಞಾನ ಪ್ರತಿಪಾದನಾ ಸ್ಥಳ ನೋಡ್ತಾ ಇದ್ದೀವಿ. ಈ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಹಲವಾರು ವಿಚಾರಗಳನ್ನ ನಮ್ಗ ಹೇಳ್ತಾ ಇದ್ದಾರೆ. ಹಿಂದೆ ಕೂಡ ಈ ಸದ್ರೂಪು ಚಿದ್ರೂಪು ಅನ್ನುವಂಥದ್ದು, ಯಾಕಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥದ್ದು ನಿನ್ನ ಸ್ವರೂಪ ಐತೆ. ಸದ್ರೂಪದ ವಿಚಾರ ಎಲ್ಲಾ ಕಡೆ ಇರುವಂತ ನೀನೇ ಇದೆ ಅನ್ನುವಂಥ ವಿಚಾರವನ್ನ, ಸದ್ರೂಪದ ವಿಚಾರವನ್ನ ಹೇಳಿದ್ರು. ಇವಾಗ ಚಿದ್ರೂಪದ ಬಗ್ಗೆ ಹೇಳ್ತಾರ ಅವರು. ಚಿದ್ರೂಪದ ಒಂದು ಲಕ್ಷಣದ ವಿಚಾರವನ್ನ ಅವರು ಹೇಳ್ತಾರ. ಈ ಒಂದು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಸ್ವರೂಪದ ವಿಚಾರವನ್ನ ಅಲ್ಲಿ ಹೇಳ್ತಾ ಬರ್ತಾರ. ಅದರಲ್ಲಿ ಕೂಡ ಈ 14ನೇ ಪದ್ಯದಲ್ಲಿ ಚಿದ್ರೂಪದ ವಿಚಾರವನ್ನ ಹೇಳ್ತಾರ. ಎಲ್ಲವನ್ನ ಅರಿಯುವಂಥವ್ ನೀನೇ ಇದೆ, ಎಲ್ಲವನ್ನ ತಿಳಿಯುವಂಥವನು ನೀನೇ ಇದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರ. ಯಾಕಂದ್ರೆ ಶಿಷ್ಯ ತನಗಾದ ಕಷ್ಟವನ್ನ ಹೇಳ್ಕೊಂಡಿದ್ದಾನ. ನಾನು ಯಾರಿದ್ದೀನಿ, ಮೊದಲೇ ಹೇಳಿದಂತ ವಿಚಾರ ತನುವಿದೇನು ಎನ್ನಳು ಹೊಂದಿತೇತಕ್ಕೆ, ನಾನು ಯಾರು, ಜನನ ಮರಣ ಕಾರಿ ನನ್ನೀ ಶರೀರದಳು, ನೆನೆವ ಆಲಿಸುವ ಉಣುವ ಸೋಂಕುವ ಅರಿಯುವ ತನ್ನುವ ಆರು ನುಡಿಗಳು ಜನಿಪುವಿರ ಎಲ್ಲಿಂದ, ಇವುಗಳನ್ನ ಅನುಗೊಳಿಸಿ ನಡೆಸುವವರಾರು ಏತರದಿಂದ, ಜಗವೆನಿತು ಭೇದಾಕಾರ್ಯದಿಂದ ಉದಿಸಿತೆಂಬ ಭಾವನೆಗಳ ಅನುಭಾವವಿಡುದು ಅನ್ನುವಂಥ ವಿಚಾರಗಳಾಗಿರ್ಬೋದು. ಹಲವಾರು ವಿಚಾರಗಳನ್ನ ಕೇಳ್ಕೊಂಡಂಥದಕ್ಕ ಇಲ್ಲಿ ಜ್ಞಾನ ಪ್ರತಿಪಾದನಾ ಸ್ತರದಲ್ಲಿ ಬಹಳಷ್ಟು ವಿಷಯಗಳನ್ನ ಹೇಳತ್ತಾರ. ಬೇರೆ ಎಲ್ಲೂ ಹುಡುಕುವಂಥದ್ದಲ್ಲಪ್ಪ. ಬ್ರಹ್ಮ ಪರಬ್ರಹ್ಮ ಸ್ವರೂಪನೇ ನೀನಿದೆ. ನಿನ್ನ ಲಕ್ಷಣ ಹೆಂಗೈತೆ ಅಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂತವ್ ನೀನಿದೆ. ನಿನ್ನ ಭಾವದಲ್ಲಿ ಏನು ಅಜ್ಞಾನದಿಂದ ಏನಾಗ್ಯದ, ನಾನು ಸಣ್ಣವದೀನಿ, ನಾನು ಅಲ್ಪಜ್ಞ ಅದೀನಿ, ನಾನು ಸಾಯ್ತೀನಿ, ನಾನು ಹುಟ್ಟುತ್ತೀನಿ ಅನ್ನುವಂಥ ಒಂದು ವಿಚಾರದಲ್ಲಿ ನೀನ್ ದುಃಖಿತನಾಗಿದೆ. ಅದಕ್ಕೆ ಇದು ಯಾವ್ದು ನಿನಗೆ ಸಂಬಂಧ ಇಲ್ಲ ಅಂತ ಸದ್ರೂಪ ವಿಚಾರವನ್ನ ಹೇಳಿ ಈ ಚಿದ್ರೂಪದ ವಿಷಯವನ್ನ ಅವರು ಹೇಳ್ತಾರ. ಏನ್ ಹೇಳ್ತಾರ ನೋಡ್ರಿ, ಮಹಾತ್ಮರು ಹೇಳ್ತಾರ. ಅರಿವೇ ಬರೀ ಅರಿವೇ ನೀನು ಮರೆಯದೊಮ್ಮೆಯು ಜಗದಿರವ ನಿಂತ ಅರಿವೇ ಅನ್ನುವಂಥದ್ದು ವಿಚಾರವನ್ನ ಹೇಳ್ತಾರ. ಈ ಮೊದಲನೇ ಪದ್ಯದಲ್ಲಿ ಕೂಡ ಕೆಲವು ವಿಚಾರಗಳನ್ನ ಹೇಳಿದ್ರು. ವಿಶ್ವ, ತೈಜಸ್, ಪ್ರಾಜ್ಞ ಮತ್ತೆ ಪ್ರತ್ಯಗಾತ್ಮರು, ಇವುಗಳ ಬಗ್ಗೆ ವರ್ಣನೆ ಮಾಡಿದ್ರು. ಯಾಕಂದ್ರೆ ವಿಶ್ವ ಜಾಗ್ರದಲ್ಲಿ ವಿಶ್ವ ಅಂತನ್ನುವಂಥದ್ದು, ತೈಜಸ್ ಅನ್ನುವಂಥದ್ದು, ಪ್ರಾಜ್ಞೆ ಅನ್ನುವಂಥದ್ದು. ಆದ್ರ ಈ ಒಂದು ಸಾಕ್ಷಿ ಪ್ರತ್ಯಗಾತ್ಮನಿಗೂ ಮತ್ತ ಬ್ರಹ್ಮಕ್ಕೆ ಅಭೇದವನ್ನ ಮಾಡ್ತಾ, ಅಭೇದ ಸ್ಥಿತಿಯಲ್ಲಿ ಇರುವಂಥದ್ದು. ಭೇದ ಅಂದಾಗ ದುಃಖ ಆಗುವಂಥದ್ದು, ಅದು ಬೇರೆ ನಾನು ಬೇರೆ, ದೇವ್ರು ಬೇರೆ, ನಾನ್ ಬೇರೆ ಅನ್ನುವಂಥ ವಿಷಯದಲ್ಲಿ ಅಲ್ಲಿ ನಮ್ಗೆ ದುಃಖ ಆಗಿರುವಂಥದ್ದು. ಭೇದ ಇದ್ದಾಗ ದುಃಖ ಆಗ್ತದ, ಅಭೇದದಲ್ಲಿ ಆನಂದ ಐತೆ, ಸುಖ ಐತೆ. ಅದಕ್ಕೆ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಸ್ವರೂಪನೇ ನೀನಿದಪ್ಪ ಅಂತ ಹೇಳುವಂತ ಅಭೇದ ಜ್ಞಾನವನ್ನ ನಮ್ಗ ಅವರು ಹೇಳುತ್ತಾರೆ. ಯಾಕಂತಂದ್ರ ಅಭೇದ ಜ್ಞಾನಕಾರ ವೃತ್ತಿಯಲ್ಲಿ ಉಳಿಯುವಂಥದ್ದು ಅದು ಬರೀ ಅರಿವು ಅನ್ನುವಂಥ ವಿಚಾರವನ್ನ ಹೇಳ್ತಾರ. ಯಾಕಂದ್ರೆ ಅಭೇದಕಾರ ಜ್ಞಾನ ವೃತ್ತಿ ಕೂಡ ಅಲ್ಲೇ ಹೋಗ್ತದ, ತೂರ್ಯತೀತದಲ್ಲಿ ಇರುವಂತ ವಿಚಾರವನ್ನ ಕೆಲವು ವಿಷಯಗಳನ್ನ ಹೇಳತ್ತಾರ. ಏನ ಅರಿವೆ ಅಂದ್ರೆ ಚಿದ್ರೂಪ. ಬರೀ ಅರಿವೆ ಅಂತಂದ್ರೆ ಬರೀ ಅಂತ ಯಾಕೆ ಇಟ್ರು ಅಲ್ಲಿ? ಬರೀ ಅರಿವೆ ಅಂತಂದ್ರೆ ಉಪಾಧಿ ರಹಿತವಾಗಿರುವಂಥದ್ದು, ಯಾವುದು ಉಪಾಧಿ ಇಲ್ಲ ಅಲ್ಲಿ. ಸೋಪಾಧಿಕ ಅಂತಂದ್ರೆ ಉಪಾಧಿ ಸಹಿತವಾಗಿರುವಂಥದ್ದು. ಬರೀ ಅರಿವೆ ಅಂತ ಯಾಕೆ ಇಟ್ರು ಅಂತಂದ್ರ ಅಲ್ಲಿ ನಿರುಪಾಧಿಕ, ಯಾವುದು ಉಪಾಧಿ
ಇಲ್ಲ, ಇರದೇ ಇರುವಂಥದ್ದು ಬರೀ ಅರಿವೇ ನೋಡ್ರಿ. ಅದಕ್ಕೆ ನಿನಗೆ ಯಾವ ಕಾಲಕ್ಕೂ ಮರೆವೆ ಅನ್ನೋದು ಇಲ್ವೇ ಇಲ್ಲ. ಅದಕ್ಕೆ ಮಹಾತ್ಮರು ಹೇಳ್ತಾರ, ನೀ ತಿಳಿದ್ರೂ ಪರಮಾತ್ಮ ಇದೆ, ತಿಳಿದೇ ಇದ್ರೂ ಪರಮಾತ್ಮ ಇದೆ ಅನ್ನುವಂಥದ್ದು. ಅದಕ್ಕೆ ಯಾವ ಒಂದು ಕಾಲದಲ್ಲಿ ಕೂಡ ನಿನಗ್ ಮರಿವೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಅದಕ್ಕೆ ಬಚ್ಚ ಬರೀ ಅರಿವೆ ಅಂತ ಕೂಡ ಹೇಳ್ತಾರೆ. ಜಗದಿರವ ನಿಂತರಿವೆ ನೋಡ್ರಿ. ಯಾಕಂದ್ರ ಉಪಾಧಿಗಳ ರಹಿತವಾಗಿರುವಂಥದ್ದು ಬರೀ ಅರಿವಾಗಿರುವಂಥದ್ದು. ಇದು ಉಪಾಧಿಗಳಿಂದ ಕೂಡಿದಂಥದ್ದು ಸೋಪಾಧಿಕ ಅಂತ ಅನ್ಸ್ಕೊಳತ್ತದ. ಈ ದೃಶ್ಯದಿಂದ ಕೂಡಿದಂತ ಜಗತ್ತು ಏನದ, ಇವೆಲ್ಲವುಗಳನ್ನ ನೀನೇ ಅರಿತಿದೆ. ಅದಕ್ಕ ಇಲ್ಲಿ ಕೂಡ ಹೇಳ್ತಾರ, ಯಾವ ಕಾಲಕ್ಕೂ ನಿನಗ್ ಮರಿವೆ ಅನ್ನೋದು ಇಲ್ವೇ ಇಲ್ಲ. ಇಲ್ಲಿ ಯಾವ ಒಂದ್, ಯಾಕಂತಂದ್ರ ಯಾವ ಕಾಲಕ್ಕೆ ಯಾವ ಸಮಯಕ್ಕೂ ಅಲ್ಲಿ ನಾಶ ಬರದೇ ಇರುವಂತ ಒಂದು ಪ್ರಕಾಶತೆ ಇರ್ತದಲ್ಲ. ಅದಕ್ಕೆ ಅರಿವಿನ ಸ್ವರೂಪ ಎಂದು ಸ್ವಯಂ ಜ್ಯೋತಿ ಸ್ವರೂಪ ಅಂತ ಯಾಕೆ ಹೇಳ್ತಾರಂತಂದ್ರ, ಯಾವ ಸಂದರ್ಭದಲ್ಲಿ ಅದು ನಾಶ ಆಗದೆ ಇರುವಂಥದ್ದು, ಅದು ಅಳಿದೇ ಇರುವಂಥದ್ದು. ಅದೇ ಆ ಒಂದು ಪ್ರಕಾಶತೆಗೆ ಇದಕ್ಕ ಏನ್ ಹೇಳ್ತಾರ, ಚಿದ್ರೂಪು ಅಂತ ಹೇಳ್ತಾರ. ಯಾವ ಕಾಲಕ್ಕೂ ನಾಶ ಆಗದೆ ಇರುವಂಥದ್ದು, ಅದು ನಿನ್ನೊಳಗ ಐತೆ. ಅದಕ್ಕೆ ಆ ಒಂದು ಜ್ಯೋತಿ ಸ್ವರೂಪ ಎಲ್ಲೈತೆ, ನಿನ್ನೊಳಗ ಐತೆ. ಆರದೇ ಇರುವಂತ ಜ್ಯೋತಿ ಸ್ವರೂಪ ನೀನೇ ಇರುವಂಥದ್ದು. ಅದಕ್ಕ ಈ ಬ್ರಹ್ಮಾಂಡದಾಗ ಸೂರ್ಯ ಎಲ್ಲ ಒಂದು ಪ್ರಕಾಶತೆಯಿಂದ ಬೆಳಗ್ತಾನ. ಸೂರ್ಯನ ಪ್ರಕಾಶತೆ ಬೆಳಗಿರುವಂತೆ ಈಗ ನಿನ್ನ ಒಂದು ಅರಿವಿನ ಸ್ವರೂಪ ಹೆಂಗೈತಪ್ಪ ಅಂದ್ರ, ಈ ಜಗತ್ತಿನೊಳಗ ಈ ಜಗತ್ತನ್ನ ಅರಿಯುವಂತ ಒಂದು ಸ್ವರೂಪ ನಿಂದೈತೆ. ಪ್ರತಿಯೊಂದನ್ನ ನೀನೇ ಬೆಳಗ್ತಿದೆ, ನೀನೇ ಅರಿಯುತ್ತಿದೆ. ಅದಕ್ಕೆ ನೀನ್ ಹೆಂಗಿದೆ ಅಂತಂದ್ರ, ಸದ್ರೂಪನಾಗಿ ಇರುವಂಥವನು ನೀನೆ, ಮತ್ತೆ ಚಿದ್ರೂಪ ಆಗಿರುವಂಥವ್ ನೀನೆ. ಯಾಕಂತಂದ್ರ ಅರಿವವನು, ಯಾಕಂತಂದ್ರ ನೀನೇ ಇದೆ. ನಿನ್ನನ್ನು ಅರಿಯುವಂಥದ್ದು ಜಗತ್ತಿನೊಳಗ ಇನ್ನೊಂದು ವಸ್ತು ಯಾವುದೂ ಇಲ್ಲ. ಇದರಿಂದ ಏನಾಗ್ತದ, ನೀನ್ ಚಿದ್ರೂಪ ಸ್ವರೂಪನೇ ಇದೆಯಪ್ಪ ಅನ್ನುವಂಥ ಭಾವ. ಅರಿವಿಲ್ಲ ಅಂತ, ಯಾಕಂದ್ರ ಎಲ್ಲಾ ಏನ್ ತೋರ್ತಾವ ಇವೆಲ್ಲ ಜಡದಿಂದ ಕೂಡಿದಂತ. ಜಗತ್ತಿನ ಮೇಲೆ ದೃಶ್ಯವಾಗಿ ತೋರುವಂಥವೇನದಾವ ಇವೆಲ್ಲ ಜಡದಿಂದ ಕೂಡಿದಂಥವ್. ನಮ್ಮ ಮನೆಯಲ್ಲಿ ಇವಾಗ ಎಲ್ಲ ಸಾಮಾನುಗಳು ಅದಾವ. ಯಾವ ರೀತಿ ಅದಾವ ಅಂತಂದ್ರ, ಈ ಮನೆಯಲ್ಲಿ ನಾವು ಒಂದು ವಾಷಿಂಗ್ ಮಷಿನ್ ಅರ ತಗೊಳ್ಬಹುದು, ಮಿಕ್ಸಿ ಅರ ತಗೊಳ್ಬಹುದು, ಫ್ಯಾನ್ ಅರ ತಗೊಳ್ಬಹುದು, ಟಿವಿ ಅರ ತಗೊಳ್ಬಹುದು, ಎಲ್ಲ ಅದಾವ. ಆದ್ರ ಅವಕ್ಕ ಯಾವಾಗ ಶಕ್ತಿ ಬರ್ತದ, ಕರೆಂಟ್ ಒಂದ್ ಇದ್ದಾಗ ಮಾತ್ರ ಅವೆಲ್ಲ ಬೆಳಗ್ತಾವ. ಅದೇ ಇರ್ಲಿಲ್ಲ ಅಂದ್ರೆ ಸಾಮಾನುಗಳು ಅದಾವ ಎಲ್ಲ ಜಡದಿಂದ ಕೂಡಿದಾವ. ಹಂಗಾಗಿ ಜಗತ್ತಿನ ಒಳಗೆ ಏನ್ ತೋರ್ತಾವ ಎಲ್ಲ ಜಡದಿಂದ ಕೂಡಿದಾವ, ಆದ್ರ ನಿನ್ನಿಂದ ಬೆಳಗ್ತಾವ. ಅದಕ್ಕೆ ಯಾವ ರೀತಿಯಿಂದನೂ ಅದಕ್ಕೆ ಸ್ವತಂತ್ರವಾಗಿರುವಂತ ಯಾವ ಒಂದು ವಸ್ತುವಿಗೆ ಆ ಶಕ್ತಿ ಇಲ್ಲ, ಯಾವುದಕ್ಕೂ ಶಕ್ತಿ ಇಲ್ಲ. ಆದ್ರ ನಿನ್ನಿಂದನೇ ಆ ಶಕ್ತಿ ಪಡ್ಕೊಂಡು, ಆ ಪ್ರಕಾಶತೆ ಪಡ್ಕೊಂಡು ಇವು ಬೆಳಗ್ತಾವ. ಅದಕ್ಕೆ ಇಲ್ಲಿ ಕೂಡ ಈ ಲೌಕಿಕದಲ್ಲಾಗಿರ್ಬೋದು ಮತ್ತ ವೈದಿಕ ವ್ಯವಹಾರಗಳಲ್ಲಿ ಆಗಿರ್ಬಹುದು, ಇದು ಯಾವುದರಿಂದ ಆಗ್ತದಂದ್ರ ನಿನ್ನ ಅರಿವಿನಿಂದನೇ. ಅದಕ್ಕೆ ಇಂಥ ಒಂದು ಅರಿವು ವಿಶೇಷವಾದಂತ ಅರಿವು ಇದು. ಇದು ಸುಮ್ನೆ ನಾವ್ ಹೇಳ್ತೀವಿ, ಕೆಲವ್ರು ಹೇಳ್ತಾರ, ಕೆಲವು ಮಹಾತ್ಮರು ಹೇಳ್ತಾರ, ಸದಾ ಅರಿವಿಲಿ ನಡಿತಮ್ಮ ಮುಂದ, ಅದು ಮರಿಬೇಕು ಆದುದಯಿಂದ, ಕಾಯಪುರದ ಮಠವು ಬಲು ಅಂದ, ಮಯವಾದರೂ ಸಿಗಲಾರದೆಂದ, ಹೇಯ ಸಂಸಾರದಲ್ಲಿ ಬಲು ನೊಂದ, ಕುನವಿಲ್ಲದೆ ಹೋದಿಗೆ ಬೆಂದ. ಇಂಥ ಅರಿವಿನ ಸ್ವರೂಪವನ್ನ ನಾವು ತಿಳ್ಕೊಳ್ಬೇಕಾಗಿತ್ತು. ಶರೀರ ಬಹಳ ಮುಖ್ಯ ಆಗ್ತದ. ಅರಿವು ಅಂತಂದ್ರ ಬಹಳಷ್ಟು ಜನ ಹೇಳ್ತಾರೆ, ನಮ್ಗೆ ಅರಿವು ಐತಲ್ರಿ. ಈ ಶಾಸ್ತ್ರ ಕೇಳಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ವಿಶೇಷವಾದಂತ ಒಂದು ಅರಿವು ಅನ್ನುವಂಥದ್ದು. ಅರಿವಾದ ಸಾಮಾನ್ಯವಾಗಿ ಎಲ್ಲಾ ಕಡೆ ಅರಿವು ಐತೆ, ಇಲ್ಲ ಅಂತಿಲ್ಲ. ಆದ್ರೆ ಇದು ವಿಶೇಷವಾದಂತ ಅರಿವು. ಸಾಮಾನ್ಯ ಅರಿವು, ವಿಶೇಷವಾದಂತ ಅರಿವು ಹೆಂಗಂದ್ರ,
ಈ ಸಾಮಾನ್ಯವಾದಂತ ಅರಿವು ಎಲ್ಲಾ ಕಡೆ ಬೆಳಕು, ಸೂರ್ಯನ ಬೆಳಕಾದ ಎಲ್ಲ ಕಡೆ ಇಲ್ಲ ಅಂತೀರೇನ? ಐತೆ. ಅದೇ ಒಂದು ದರ್ಪಣ ಇಟ್ಕೊಂಡು ಹಿಂಗ್ ನೋಡಿದಾಗ ಅಲ್ಲಿ ಸೂರ್ಯನ ಒಂದು ಕಿರಣ ಅಲ್ಲಿ ಬಿದ್ದಾಗ ಕೆಳಗಿನ ಒಂದು ಪೇಪರ್ಗಳೆಲ್ಲ ಸುಡ್ತಾವ್ ನೋಡ್ರಿ, ವಿಶೇಷವಾಗಿರುವಂತದ್ದು. ಇಲ್ಲಿ ಕೂಡ ಸಾಮಾನ್ಯವಾಗಿ ಅರಿವು ಐತಲ್ರಿ, ನಮ್ಗೇನು ಅರಿವಿಲ್ಲೇನ್ರಿ? ನಾವ್ ಅರಿವಿನಿಂದಾನೇ ಅದೀವಿ ಅಂತ ಅನ್ಕೊಳ್ತಾರ. ಎಂತ ಅರಿವು, ವಿಶೇಷವಾದಂತ ಅರಿವು. ಅದಕ್ಕೆ ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿತ್ತು, ವಿದ್ಯೆ ಇಲ್ಲದವನ ಮುಖ ಹಾಳೂರ ಹದ್ದಿನಂತಿಯುವುದು ಸರ್ವಜ್ಞ. ಎಂತ ವಿದ್ಯೆ ಇದು? ಇದು ಬ್ರಹ್ಮ ವಿದ್ಯೆ ರೀ. ಅರಿವು ಅನ್ನುವಂಥದ್ದೇನು ಬ್ರಹ್ಮಜ್ಞಾನ. ಅದು ಚಿದ್ರೂಪ ಅನ್ನುವಂಥದ್ದು ಯಾವುದು? ಎಲ್ಲವನ್ನು ಅರಿಯುವಂಥವ್ ನೀನೇ ಇದೆ. ಇಂಥ ಒಂದು ವಿದ್ಯೆ ಇದು. ಇದನ್ನ ತಿಳ್ಕೊಂಡಾಗ ನೋಡ್ರಿ, ಯಾಕಂದ್ರ ಎಲ್ಲಾ ಕಡೆ ನಿನ್ನ ಸ್ವರೂಪನೇ ಐತೆ, ನೀನೇ ತಿಳಿತಿದಿ. ತಿಳಿಲಾರ್ದಕ್ಕಾಗಿ ನಾನು ಹಂಗದೀನಿ ಹಿಂಗದೀನಿ ಅಂತ ಹೊತ್ಕೊಂತ ಕುಂತಿದೆ. ಅದಕ್ಕೆ ಇದು ವಿಶೇಷವಾದಂತ ಅರಿವು. ಇದು ಪ್ರಯತ್ನ ಪಡ್ಕೊಂಡಾಗ ಈ ಅರಿವಾಗಕ್ ಸಾಧ್ಯ ಅದ. ಸುಮ್ನೆ ಮಾಮೂಲಿ ಎಲ್ಲಷ್ಟಕ್ಕೂ ಅರಿವೈತೆ. ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಎಲ್ಲದಕ್ಕೂ ಐತೆ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಈ ಅರಿವಿಲ್ಲ ಅಂತೀರೇನು? ಸಾಮಾನ್ಯವಾದಂಥದ್ದು. ಅದಕ್ಕೂ ಭಯ ಐತೆ, ಅದಕ್ಕೂ ಹಸಿವಾಗೋದು ಅನ್ನೋದು ಇದೆ, ಅವು ಸಾಯ್ತೀನಿ ಅನ್ನುವಂಥ ಭಯ ಐತೆ, ಎಲ್ಲ ಐತೆ, ಅವಕ್ಕೂ ಅರಿವೈತೆ. ಆದ್ರ ಈ ಮನುಷ್ಯನ ಒಂದು ಶರೀರವನ್ನ ತೊಟ್ಕೊಂಡು ಬಂದಿವಲ್ಲ, ಆದ್ರ ಇದು ವಿಶೇಷವಾದಂಥ ಒಂದು ಜ್ಞಾನವನ್ನ ಪಡ್ಕೊಳ್ಳುವಂಥದ್ದು ಇದು, ಈ ಅರಿವು. ಅದಕ್ಕ ಈ ಅರಿವಿನಿಂದನೇ ಎಲ್ಲ ನಡೆದಿರುವಂಥದ್ದು. ಜಗತ್ತಿನ ಪ್ರತಿಯೊಂದು ವ್ಯವಹಾರ, ಒಂದು ಲೌಕಿಕದಲ್ಲಿ ಆಗಿರ್ಬೋದು, ಒಂದು ಅಲೌಕಿಕದಲ್ಲಿ ಆಗಿರ್ಬೋದು, ಹೀಗಿದ್ದು. ಯಾಕಂತಂದ್ರ ಇಲ್ಲ ಅಂತ ಹೇಳಕ್ ಬರೋದೇ ಇಲ್ಲ. ಯಾಕಂದ್ರ ಇಲ್ಲಿ ಕೂಡ ಹೇಳ್ತಾರ, ಜ್ಞಾನ ಅಜ್ಞಾನ ಎರಡನ್ನ. ಈಗ ಕತ್ತಲೆ ಐತೆ, ಇದೆಲ್ಲ ನಮ್ಗೆ ಯಾವಾಗ ಗೊತ್ತಾಗ್ತಂದ್ರ ಗುರುವಿನ ಮುಖಾಂತರನೇ. ಎಷ್ಟು ನಾವು ಸೂಕ್ಷ್ಮವಾಗಿ ವಿಚಾರ ಮಾಡ್ಬೇಕು ನೋಡ್ರಿ. ಕತ್ತಲೆ, ಯಾಕಂದ್ರೆ ಇವ್ ಕರೆಂಟ್ ಹೋಯ್ತ್ರಿ ಅಂತೀವಿ, ಯಾವ ಸಾಮಾನು ಗೊತ್ತಾಗ್ತಾ ಇಲ್ಲ, ಇಲ್ಲಿ ಏನು ಕಾಣಿಸ್ತಾ ಇಲ್ಲ ಅಂತೀವಿ. ಆದ್ರೆ ಏನು ಕಾಣಿಸ್ತಾ ಇಲ್ಲ ಅನ್ನುವಂತ ಅರಿವು ಕೂಡ ನಿನಗೈತೆ. ಆದ್ರೆ ಏನು ಕಾಣಿಸ್ತಾ ಇಲ್ಲ ಅನ್ನುವಂತ ಅರಿವನ್ನಾಗಿರ್ಬೋದು, ಕತ್ತಲೆಯನ್ನ ಕಾಣುವಂತ ಅರಿವು ಮತ್ತೆ ನೀನ್ ಇನ್ನು ಮೇಲ್ಮಟ್ಟದಾಗ ಇದ್ದಿ. ಕತ್ತಲನ್ನು ಕೂಡ ನೀನ್ ಅರಿತಿ ಅಂತಂದಾಗ ನಿನ್ನನ್ನು ಅರಿಯುವಂಥದ್ದು ಯಾವುದೇ ಇಲ್ಲ, ಆದ್ರೆ ನೀನ್ ಅರಿತಿದಿ. ಕತ್ತಲನ್ನು ಕೂಡ ನೀನೇ ಅರಿತಿದಿ. ಕತ್ತಲದಲ್ಲಿರುವಂತ ಸಾಮಾನುಗಳು ಇಲ್ಲ ಅನ್ನುವಂಥದ್ದು ಕೂಡ ನೀನೇ ಅರಿತಿದಿ. ಅದಕ್ಕೆ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ ನಲ್ಲಿ ಇರಿಸಿದ್ದಾರೆ. ವಿಶೇಷವಾಗಿ ಅರಿವಿಲ್ಲ ಅಂತ ಅನ್ಬೇಕಾದ್ರ ಏನು ತಾನಿಲ್ಲ ಅಂತ ಅನ್ಬೇಕಾಗ್ತದ. ಮತ್ತೆ ಅರಿವಿಲ್ಲ ಅಂತ ನೀ ತಿಳ್ಕೊಂಡ ಹೇಳ್ತಿದಲ್ಲ, ನನಗೇನು ಗೊತ್ತಿಲ್ಲ ಅನ್ನುವಂಥದ್ದು ನೀ ತಿಳಿದ ಹೇಳ್ತೀಯ, ತಿಳಿಲಾರ್ದ ಹೇಳ್ತೀಯ. ಆದ್ರೆ ನನಗೆ ಗೊತ್ತೇ ಇಲ್ಲ ಅನ್ನುವಂಥದ್ದಾಗಿರ್ಬೋದು, ಅಥವಾ ನನಗೆ ಅರಿವಿಲ್ಲ ಅನ್ನುವಂಥದ್ದು ನೀನು ಹೇಳಿದ್ರ, ಇಲ್ಲ ನಾನಿಲ್ಲ ಅನ್ಬೇಕಾಗ್ತದೆ. ಯಾಕಂದ್ರೆ ಅವನು ತಿಳ್ಕೊಂಡೆ ನೀ ಹೇಳಕತ್ತಿ ಅಂತಂದ್ಮೇಲೆ ನೀನು ಯಾವಾಗ್ಲೂ ಇರುವಂಥವನು, ಯಾವಾಗ್ಲೂ ತಿಳಿಯುವಂಥವನು. ಅದಕ್ಕೆ ಈ ರೀತಿಯಾಗಿ ಹೇಳ್ತಾರೆ. ಇನ್ನು ನನ್ಗ ಅದು ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ತಿಳಿದ ಹೇಳಕತ್ತಿ ಇಲ್ಲ ನೀನು. ಅದಕ್ಕೆ ಮೇ ಮುಖ್ಯ ಜೀವ ನಾಸ್ತಿ ಅಂತಂದಂಗ ಆಗ್ತದ. ನನ್ನ ಮುಖದಲ್ಲಿ ನಾಲಿಗೆನೇ ಇಲ್ಲ ಅನ್ನಂಗ ಆಗ್ತದ. ನನಗ ಅರಿವಿಲ್ಲಪ್ಪ ಅಂತಂದ್ರ ನನ್ನ ಮುಖದಲ್ಲಿ ನಾಲಿಗೆನೇ ಇಲ್ಲ, ನನ್ನ ಬಾಯಲ್ಲಿ ನಾಲಿಗೆನೇ ಇಲ್ಲ ಅನ್ನುವಂತ ಸ್ಥಿತಿ ಬರ್ತದ. ಹಂಗೆ ಹೇಳಕ್ ಬರಂಗಿಲ್ಲ, ದೋಷ ಬರ್ತದಪ್ಪ. ಅದರಿಂದ ಅರಿವು ಮರಿವಿ ಇಲ್ಲದೆ, ಅದರಿಂದ ಏನಾಗ್ತದೆ, ಅರಿವು ಮರೆವೆ ಇಲ್ಲದೆ ಯಾವಾಗ್ಲೂ ಅರಿಯುವಂಥವ್ನು ನಿನ್ನ ಸ್ವರೂಪ ಐತೆ. ಅದಕ್ಕೆ ಈ ಸ್ವರೂಪದ ನಮ್ಮ ಅನುಭವಕ್ಕೆ ಬರ್ಬೇಕಾಗಿತ್ತಂದ್ರ ಪ್ರತಿನಿತ್ಯ ನೋಡ್ರಿ, ಇದನ್ನ ಮಾಡ್ತಾ ಹೋದಾಗೆ ನಮ್ಗೆ ಕೆಲವು ಗೊತ್ತಾಗ್ತದ. ಅದಕ್ಕೆ ಕೆಲವು ವಿಷಯದಾಗ ಮುಂದೆ ಬರ್ತಾವ, ಬಹಳ ಚಂದ ಬರ್ತಾವ. ಜಗತ್ತು ನಮ್ಗ ಜ್ಞಾನ ಆದ ತಕ್ಷಣ, ಅರಿವು ಆದ ತಕ್ಷಣ ನೀ ಜಗತ್ತು ಕಾಣಬಾರ್ದಾಗಿತ್ತಲ್ಲ ಅಂತ ಅನ್ನುವಂಥ ಪ್ರಶ್ನೆಗಳು ಕೆಲವು ಮುಂದೆ ಬರ್ತಾವವು. ಯಾಕೆ ಕಾಣಬಾರ್ದು ಅನ್ನೋದಾದ್ರೆ ಕೆಲವು ಸಮಾಧಿಗಳನ್ನ ಹೇಳ್ತಾರೆ, ಸಮಾಧಿ ಸ್ಥಿತಿಗಳನ್ನ ಕೂಡ ಹೇಳ್ತಾರೆ. ಮುಂದೆ ಕೆಲವೊಂದು ಬರ್ತಾವ, ಅನುಭವ ಸಾರದಲ್ಲಿ ಬರ್ತದ, ಪರಮಾನುಭವದಲ್ಲಿ ಬರ್ತದೆ, ಕೆಲವೊಂದು ಬಹಳಷ್ಟು ವಿಚಾರಗಳು ಬರ್ತಾವ ಇದರಲ್ಲಿ. ಅದಕ್ಕೆ ಈ ಅರಿವು ಮರೆವೇ ಇಲ್ಲದೆ, ನಿನಗೆ ಯಾವ ಕಾಲಕ್ಕೂ ಮರೆವೇ ಇಲ್ಲ. ಮತ್ತ ಮರುವ ಆಗ್ಯದಲ್ರಿ, ಆವರಣ ಆಗ್ಯದಲ್ರಿ ಅಂತ ಪ್ರಶ್ನೆ ಮಾಡಬಹುದು.
ಅದ್ರ ಹೌದಪ್ಪ, ಆವರಣ ಆಗ್ಯದಂತ ಹೇಳಿ, ಯಾಕಂದ್ರೆ ನಿನಗೆ ಭ್ರಾಂತಿ ಅಜ್ಞಾನದಿಂದ ನನಗೆ ಆವರಣ ಬಂದು ತತ್ಕೊಂತ ಕುಂತಿಯಲ್ಲ, ಅದಕ್ಕೆ ಆವರಣ ಆಗ್ಯದಂತ ಹೇಳಿದ್ವಿ. ಆದ್ರೆ ನೀ ಇಲ್ಲೇನು ಇದ್ದಿ, ಯಾವಾಗ್ಲೂ ಇರುವಂಥವನು ನೀನು. ಮೊದ್ಲು ಇದ್ದಿ, ಈಗೂನು ಇರ್ತಿದಿ, ಮುಂದೂ ಇರ್ತಿದಿ, ಈಗ ಹುಟ್ಟಿನಿಂದ ಸಾಯೋವರೆಗೂ ಇರ್ತಿದಿ. ಶರೀರ ವಿಕಾರಕ್ಕೆ ಒಳಗಾಗ್ತದ, ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದ. ಅಂದ್ರೆ ನೀನ್ ಮಾತ್ರ ಯಾವಾಗ್ಲೂ ಇದಲ್ಲಿ ಎಲ್ಲವನ್ನು ತಿಳ್ಕೊಂತ ಬಂದೇ ಇಲ್ಲ. ಬಾಲ್ಯದಲ್ಲೂ ತಿಳಿದಿದಿ, ಯೌವನದಲ್ಲೂ ತಿಳಿದಿದಿ, ಮುಪ್ಪಿನಲ್ಲೂ ತಿಳ್ಕೊಳಕತ್ತಿದಿ. ನನಗ್ ರೋಗ ಬಂತದಂತಿದಿ, ನಾ ಚಂದದಿನ ಅಂತಿದಿ, ಎಲ್ಲಾನು ನಾನೇ ಅಂತ ಹೇಳ್ತಿದಿ. ಮತ್ತೆ ನಾನಿಲ್ಲ ಅಂತ ಹೆಂಗ್ ಹೇಳ್ತಿ? ಅಲ್ಲಿಂದ ಇಲ್ಲಿ ಮಟ್ಟ ತಿಳಿಯುವವನು ನೀನೇ ಇದೆ ಅಂದಾಗ ಎಲ್ಲವನ್ನ ತಿಳಿಯುವಂಥವ್ ನೀನಿದೆ. ಅದಕ್ಕ ಈ ರೀತಿ ಯಾವಾಗ್ಲೂ ನಿನಗ್ ಮಾತ್ರ ಯಾವ ಮರವೇ ಇಲ್ಲ. ಭ್ರಾಂತಿಯಿಂದ ಇದ್ದದಕ್ಕಾಗಿ ಈಗ ನೋಡ್ರಿ, ಮಕ್ಕಳಿಗೆ ಸಣ್ಣ ಮಕ್ಕಳು ಆಟ ಮಾಡ್ತಿರ್ತಾವ, ಹೌದಾ? ಇಲ್ಲಿ ಅದಕ್ಕೆ ಹೇಳ್ತಾರೆ, ಇಲ್ಲಿ ಕರ್ಮ, ಉಪಾಸನೆ, ಜ್ಞಾನ, ಯಾರ್ಯಾರ ಬುದ್ಧಿಗೆ ಎಷ್ಟಿಷ್ಟು ಒಳಿತದ ಅಷ್ಟಿಷ್ಟು ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಗವಂತ ಹೆಂಗ್ ಕೊಟ್ಟಿದ್ದಾನಂದ್ರ ಅವ್ರವ್ರ ಬುದ್ಧಿ ಮಟ್ಟಕ್ಕೆ ಏಟಿಟ್ಟು ಗೊತ್ತಾಗ್ತದ, ಎಷ್ಟಿಷ್ಟು ತಗೊಳ್ತಾರ ವಸ್ತುಗಳನ್ನ, ಹಂಗ ತಗೊಳ್ಳೋ ಸ್ವೀಕಾರ ಮಾಡ್ಲಿ ಅಂತ ಹೇಳ್ತಾರೆ. ಒಳ್ಳೆ ಒಂದ್ ಸಣ್ಣ ಹುಡುಗ ರೊಟ್ಟಿ ಕೊಟ್ರೆ ತಿಂತದೇನ್ರಿ, ತಿನ್ನಕ್ ಆಗ್ತದೆ ಅನ್ನೋದಕ್ಕೆ ನಾವು ಮೆತ್ತನ ಊಟ ಕೊಡ್ಬೇಕಾಗ್ತದ, ಹೌದಾ? ಆ ಟೈಮ್ನಲ್ಲಿ ಅದಕ್ಕೆ ಮೆತ್ತನ ಊಟ ಕೊಡ್ಬೇಕಾಗ್ತದ. ಈಗ ಆ ಹುಡುಗ ಆನಿ ಬೇಕಪ್ಪ ಅಂತ ಆಟ ಮಾಡ್ತಾ ಇರ್ಬೇಕಾದಾಗ ತಂದೆ ಆದವ ಏನ್ ಮಾಡ್ತಾನ, ಇದಕ್ಕೆ ಏಟ್ ಹೇಳಿದ್ರೆ ಅರ್ಥ ಆಗಲ್ಲ, ಸಣ್ಣದವ್ರ ಇನ್ನೂ ಇದಕ್ಕೆ ಗೊತ್ತಾಗಂಗಿಲ್ಲ, ಏನ್ ಮಾಡ್ಬೇಕಂತ ಈ ಬೇರೆ ಒಂದು ಊರಿಗೆ ಹೋಗಿ ಒಂದು ಕಟ್ಟಿಗೆ ಆನಿಯನ್ನು ತಗೋ ಆನಿ ತಗೋ ಅಂತ ತಂದು ಕೊಟ್ಟ. ಅದ ಹಾನಿಯನ್ನು ಹಿಡ್ಕೊಂಡು ನಮ್ಮ ಅಪ್ಪ ಆನಿ ತಂದು ಕೊಟ್ಟ ಅಂತ ಆಟ ಆಡ್ತದ. ಮತ್ತೆ ಆ ಟೈಮಿಗೆ ಅದು ಗೊತ್ತಾಗಂಗಿಲ್ಲ, ಎಷ್ಟು ಹೇಳಿದ್ರು ಗೊತ್ತಾಗಂಗಿಲ್ಲ. ಆ ಟೈಮಿಗೆ ಹೇಳ ಅದು ನಿಜವಾದ ಹಾನಿ ಇಲ್ಲೇನು ಇದೆ. ಆದ್ರೆ ಆಗಿನ ಆ ಹುಡುಗನ ಭ್ರಾಂತಿ ನಿವಾರಣೆ ಮಾಡಕ್ ಮಾತ್ರ ಅದನ್ನ ತಂದು ಕೊಡ್ತಾನ, ಹೊರತಾಗಿ ಇಲ್ಲಂತಲ್ಲ, ಹಾನಿ ಇಲ್ಲಂತಿಲ್ಲ. ಅದೇ ರೀತಿ ಕೂಡ ಇಲ್ಲಿ ಕೂಡ ಹೇಳ್ತಾರ, ಯಾವ ನಿನಗ ಭ್ರಾಂತಿಯಿಂದ ಆವರಣ ಆಗ್ಯದಪ್ಪ ಅಂತ ಹೇಳಿದೀವಿ. ಈಗ ಬರ್ತಾ ತಿಳ್ಕೊ, ಈ ಗುರು ಮುಖಾಂತರ ಗೊತ್ತಾಯ್ತಲ್ಲ, ಇದು ಯಾವ್ದು ನೀನಲ್ಲ, ಎಲ್ಲದ್ರಾಗ ಜಾಗ್ರದಲ್ಲಿ ಇರುವಂಥವ್ ನೀನೇ, ಸ್ವಪ್ನದಲ್ಲಿ ಇರುವಂಥವ್ ನೀನೇ, ಸುಸೂಪ್ತಿಯಲ್ಲಿ ಇರುವಂಥವ್ನು ನೀನೇ. ಮತ್ತೆ ಈಗ ಕ್ರಮವಾಗಿ ಇಲ್ಲಿ ಹೇಳ್ತಾ ಇದ್ದಾರಲ್ಲ, ಗುರು ಮುಖಾಂತರ ಕೇಳ್ತಾ ಇವಾಗ ಗೊತ್ತಾಯ್ತು ನೋಡುತ್ತಾ, ಅದು ಭ್ರಾಂತಿಯಿಂದ ಆದದಕ್ಕಾಗಿ ನಾವು ಅದಕ್ಕೆ ನಿನಗೆ ಆವರಣ ಆಗ್ಯದಂತಂದೀವಿ. ಅದನ್ನ ಹಿಂಗ ಸ್ವಲ್ಪ ತೆಗೆದು ನಂತರ ಇಲ್ಲಿ ಏನಾಗ್ತದೆ, ನಿನಗೆ ಯಾವ ಕಾಲಕ್ಕೂ ಮರಿವೇ ಇಲ್ಲ. ನೀನು ಅರಿವಿನ ಸ್ವರೂಪನೇ ನೀನಿದೆ. ಆ ಅರಿವಿನ ಬೆಳಕಿನಲ್ಲಿ ಇಷ್ಟೆಲ್ಲ ವ್ಯವಹಾರ ಮಾಡಾಕತ್ತಿ ನೀನು. ಏನಿದು ಸುಖಿ ಅಂತಿದಿ, ದುಃಖಿ ಅಂತಿದಿ, ನಾ ಸಾಯ್ತೀನಿ ಅಂತಿದಿ, ಹುಟ್ಟುತ್ತೀನಿ ಅಂತಿದಿ, ಮೊದಲು ಸತ್ತೀನಿ ಅಂತಿದಿ. ಈಗ ಯಾಕಂದ್ರೆ 84 ಲಕ್ಷ ಜೀವರಾಶಿಯಿಂದ ಬಂದಿದೆ ಅಲ್ಲ, ಅದು ಯಾರ ಬೆಳಕಿನ? ನಿನ್ನ ಬೆಳಕಿನೊಳಗೆ ನೀ ಮರ್ತು ಬಿಟ್ಟಿಕೆ ನಾನು ಶರೀರವಾದಗಳನ್ನು ಹೋಗಿ ಅಂತಿದಿ, ಬಂಧುಗಳನ್ನು ಬಂದಿನಿ ಅಂತಿದಿ, ನನಗೆ ದುಃಖ ಆಗ್ಯದ ಅಂತಿದಿ, ಹಂಗಾಗ್ಯದ ಅಂತಿದಿ, ಹಿಂಗಂತಿದಿ. ಇದೆಲ್ಲ ಯಾರ ಬೆಳಕಿನಾಗ ನಡೆದಿದೆ? ನಿನ್ನ ಬೆಳಕಿನಲ್ಲೇ ನಡೆದಂಥದ್ದು ಇದೆಲ್ಲ. ನಿನ್ನ ಅರಿವಿನ ಸ್ವರೂಪದಲ್ಲಿ ಇದೆಲ್ಲ ನಡೆದಂಥದ್ದು. ಅದಕ್ಕ ಯಾವಾಗ್ಲೂ ಇರುವಂಥವನು ನೀನು. ಈ ರೀತಿಯಾಗಿ ಹೇಳ್ತಾರ. ನಾವು ಒಂದನೇ ನುಡಿ ನೋಡೋಣ. ಅದನ್ನ ಹೇಳ್ತಾರ ಅವರು. ಜಾಗರಣದ ಜಡ ಪೂಗವಿದನು ವಿಶ್ವನಾಗಿ ನೇತ್ರಾಧಿಕ ಯೋಗದಿಂದ ಅರಿವೇ. ಏನ್ ಹೇಳ್ತಾರ? ಯೋಗ ಅಂದ್ರ ಮೈ ಕೈ ಬಗ್ಸೋದ ಅನ್ನುವಂಥದ್ದು ಯೋಗ ಅಂತೀವಿ ನಾವು, ಅಲ್ಲ? ಇದು ಕೂಡ ಶಿವ ಜೀವರ ಐಕ್ಯದ್ದು ಅದು ಶ್ರೇಷ್ಠವಾದಂತ ಯೋಗ. ಕೂಡುವಿಕೆ, ಯೋಗ ಅಂದ್ರೆ ಕೂಡುವಿಕೆ. ವಿಶ್ವನಾಗಿ ನೋಡ್ರಿ, ಜಾಗರಣದಲ್ಲಿ ಅಂದ್ರೆ ಜಾಗ್ರ ಅವಸ್ಥೆಯಲ್ಲಿ ಏನಾಗ್ತದ? ಜಡಪೂಗ ಅಂದ್ರೆ ಜಡವಾದಂತ, ಪೂಗ ಅಂದ್ರೆ ಸಮೂಹ. ವಿಶ್ವನಾಗಿ ಅಂತಂದ್ರೆ ವಿಶ್ವ ಜೀವನ ಅನ್ನುವಂತ ಹೆಸರು ಪಡ್ಕೊಂಡು ಈ ಜಾಗ್ರದಲ್ಲಿರುವಂತ ಪ್ರತಿಯೊಂದು ದೃಶ್ಯ ಪ್ರಪಂಚವನ್ನ, ಜಡವಾದಂತ ಸಮೂಹವನ್ನ ಹೆಂಗ್ ಅರಿತಾನಿತ? ನೇತ್ರವನ್ನ ಸಾಧನೆ ಮಾಡ್ಕೊಂಡು ಅರಿತಾನ. ನೇತ್ರ ಅಂದ್ರ ಈ ಕಣ್ಣುಗಳು. ಯಾಕಂದ್ರೆ ಇದು ಹೆಂಗಾಗ್ತದಪ್ಪ ಅಂದ್ರ, ನಿನ್ನ ಇರುವಂತದ್ದು ನಿರುಪಾಧಿಕದಿಂದ ಇರುವಂತ ಬರೀ ಅರಿವು. ನಿನಗೆ ಯಾವ ಉಪಾಧಿಗಳು ಇಲ್ಲ. ಆದ್ರೆ
ಇಂಥ ಅರಿವಾದ ಏನು ಬರೀ ಅರಿವಾದಂಥವ ನೀನು ಅಂತಃಕರಣ ಉಪಾದಿಯಿಂದ ಕೂಡಿಕೊಂಡು ಉಪಾದಿಯಿಂದ ಸೋಪಾದಿಕನಾಗ್ತಿ. ಉಪಾದಿಯಿಂದ ಕೂಡ್ಕೊಂಡು ಏನ್ ಮಾಡ್ತಿ ಅಂದ್ರೆ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿ ಹಂಗ ಕೂಡ್ಕೊಂಡು ಸೋಪಾದಿಕನಾಗಿ ನೀನ್ ಏನ್ ಮಾಡ್ತಿ ಸ್ತೋತ್ರಾದಿ. ಸ್ತೋತ್ರಾದಿ ಅಂದ್ರೆ ಅದಿ ಅಂದಾಗ ಸ್ತೋತ್ರಾದಿ ಅಂದ್ರೆ ಸ್ತೋತ್ರ. ಇವು ಸಂಸ್ಕೃತ ದೇವತೆಗಳ ಭಾಷೆ ಯಾವುದು? ಸಂಸ್ಕೃತ ಭಾಷೆ. ಇದು ಮನುಷ್ಯರ ಭಾಷೆ ಅಲ್ಲ. ಅದಕ್ಕೆ ಇವತ್ತೆ ವೇದ ಉಪನಿಷತ್ತುಗಳು ಯಾವ್ದ್ರಾಗ ಅದಾವ ಅಂದ್ರೆ ಸಂಸ್ಕೃತದಲ್ಲಿ ಅದಾವ ಇರೋವಂಥದ್ದು. ಸ್ತೋತ್ರ, ತೊಕ್ಕು, ಜಿಮ್ಮ, ಗ್ರಹಣ, ನೇತ್ರ ಇವು ಜ್ಞಾನೇಂದ್ರಿಯಗಳು. ಆಮೇಲೆ ಈ ಶಬ್ದಾದಿಗಳನ್ನ ಅರಿಯುವಂಥದ್ದು ಏನು? ಈ ಕಿವಿಯಿಂದ ಶಬ್ದವನ್ನು ಕೇಳುವಂಥದ್ದಾಗಿರ್ಬೋದು, ನೇತ್ರದಿಂದ ರೂಪವನ್ನು ನೋಡುವಂಥದ್ದಾಗಿರ್ಬೋದು, ಈ ಸ್ಪರ್ಶ ಮಾಡುವಂಥದ್ದು ಚರ್ಮದಿಂದ ಸ್ಪರ್ಶ ಮಾಡುವಂಥದ್ದಾಗಿರ್ಬೋದು, ಮತ್ತೆ ಈ ಬಾಯಿಯಿಂದ ರುಚಿ ನಾಲಿಗೆಯಿಂದ ರುಚಿ ನೋಡುವಂಥದ್ದಾಗಿರ್ಬೋದು. ಇವೆಲ್ಲ ವಿಷಯಗಳನ್ನು ಗ್ರಹಣ ಮಾಡುವಂಥದ್ದು, ಇವುಗಳನ್ನ ಅರಿಯುವಂಥದ್ದು. ಶಬ್ದಾದಿ ವಿಷಯಗಳನ್ನ ಅರಿಯುತ್ತಿರುವಿ. ಅದಕ್ಕೆ ಈ ಅಂತಃಕರಣದಲ್ಲಿ ಪ್ರತಿಬಿಂಬಿಸಿದಂಥ ಒಂದು ಪ್ರತಿಬಿಂಬಕ್ಕ ಜ್ಞಾತೃ ಅಂತ ಹೆಸರು ಬರ್ತದೆ. ಜ್ಞಾತೃ ಅಂದ್ರೆ ಜೀವಾತ್ಮ ಅಂತ ಹೆಸರು ಬಂತು. ಇದು ಈ ರೀತಿ ಯಾಕಂದ್ರೆ ಆ ಒಂದು ಅಂತಃಕರಣದಲ್ಲಿ ಪ್ರತಿಬಿಂಬಿತನಾದಂಥ ಜೀವಾತ್ಮ ಅಂದ್ರೆ ಜ್ಞಾತೃ ಈ ರೀತಿ ಕೂಡ್ಕೊಂಡು ಅಂತಃಕರಣ ವೃತ್ತಿ ಏನಾಗ್ತದಲ್ಲಿ ನೇತ್ರಕ್ಕೆ ಹೋಗ್ತದ. ಅಂತಃಕರಣದ ವೃತ್ತಿ ನೇತ್ರಕ್ಕೆ ಹೋಗಿ ನೇತ್ರದಿಂದ ಅದು ಹೊರಗೆ ಹೋಗ್ತದ ವೃತ್ತಿ. ಅಂತಃಕರಣದಿಂದ ಸೀದಾ ಈ ಕಣ್ಣು ಐತಲ್ಲ ಈ ನೇತ್ರಕ್ಕೆ ಬರ್ತದ. ಬಂದು ಅದೇನಾಗ್ತದ ಹೊರಗೆ ಹೋಗಿ ಈ ಘಟ ವಸ್ತುಗಳ ದೃಶ್ಯಗಳನ್ನ ಯಾವುದೇ ಆಗ್ಲಿ, ಒಂದು ಘಟ, ಒಂದು ಗಡಿಗೆ ಆಗಿರ್ಬೋದು, ಒಂದು ಪಟ, ಒಂದು ಬಟ್ಟೆ ಆಗಿರ್ಬೋದು, ಈ ವಿಷಯಗಳಿಗೆ ಸಂಬಂಧವಾದಂಥ ಈ ಘಟ ಆವರಣ ಅದು ನಮಗೆ ಮೊದಲೇನು ಕಂಡಿರಂಗಿಲ್ಲ. ನಮ್ಗೆ ಯಾವಾಗ ಅಂತಃಕರಣದ ವೃತ್ತಿ ನೇತ್ರದ ಮೂಲಕ ಬಾಹ್ಯದಲ್ಲಿ ಹೋಗಿ ಘಟದಲ್ಲಿ ಏನು ಆವರಣ ಆಗಿರ್ತದ ಆ ವೃತ್ತಿಯನ್ನು ಭಂಗಪಡಿಸುವಂಥದ್ದು, ನಾಶ ಮಾಡುವಂಥದ್ದು ಆವರಣ. ಯಾವಾಗ ಆವರಣವನ್ನು ಘಟದ ಆವರಣ ನಿವೃತ್ತಿ ಅದು ಭಂಗ ಆಯ್ತು ಅಂತಂದಾಗ ಅವಾಗ ಘಟದ ಒಂದು ಜ್ಞಾನ ನಮಗಾಗ್ತದ. ಅಲ್ಲಿ ತನ ಆಗಂಗಿಲ್ಲ. ಯಾಕಂತಂದ್ರೆ ಆ ವೃತ್ತಿ ಏನಾಗ್ತದ, ಒಂದು ವಸ್ತುವನ್ನ ನಾವು ಹಿಡ್ಕೊಳ್ಬೇಕು. ಇದು ಮೊಬೈಲು. ಯಾಕಂದ್ರೆ ನಮ್ದು ವೃತ್ತಿಯಲ್ಲಿ ಆ ನೇತ್ರದ ಮೂಲಕ ಹೋಗಿ ಈ ಒಂದು ಮೊಬೈಲ್ದ ಆವರಣ ಏನಿರ್ತದ ಅದನ್ನ ಭಂಗಪಡಿಸಿದಾಗ ಇದು ಮೊಬೈಲು ಅಂತ ನಮ್ಗೆ ಗೊತ್ತಾಗ್ತದ. ಪ್ರತಿಯೊಂದು ದೃಶ್ಯವಾದಂತ ವಸ್ತುಗಳನ್ನ ಅವಾಗ ಇದೇನಾಗ್ತದ, ಆಮೇಲೆ ಏನಾಗ್ತದ, ಇದು ಮೊಬೈಲ್ ಐತೆ, ಇದು ಗಡಿಗೆ ಐತೆ, ಇದು ಬಟ್ಟೆ ಐತೆ. ಈ ರೀತಿ ಅಲ್ಲಿ ಈ ಯಾಕಂದ್ರೆ ಜಡವಾಗಿರುವಂತ ಘಟಪಟಗಳನ್ನ ಅರಿತಾನ. ಅದಕ್ಕಂದ್ರ ಈ ವೃತ್ತಿ ಏನ್ ಮಾಡ್ತದಂತಂದ್ರ ಘಟ ಮತ್ತೆ ಈ ದೃಶ್ಯವಾದಂತ ಪದಾರ್ಥಗಳ ಆವರಣವನ್ನ ಭಂಗ ಮಾಡಿ ಆಮೇಲೆ ಈ ವೃತ್ತಿ ಅವಚ್ಛಿನ್ನ ಚೇತನ ಅನ್ನುವಂಥದ್ದಾಗಿರ್ಬೋದು, ಈ ಘಟ ಅವಚ್ಛಿನ್ನ ಚೇತನ ಅನ್ನುವಂಥದ್ದು ಎರಡು ಇಲ್ಲೇನಾಗ್ತಾವ, ಏಕ ಆಗ್ಬಿಡ್ತಾವ. ಇದು ಹೋಗಿ ಆ ವೃತ್ತಿ ಒಳಗೆ ಸೇರ್ಕೊಂಡು ಇವೆರಡು ಏಕ ಆಗ್ತಾವ. ನಾನು ನೋಡ್ತಾ ಇದ್ದೀನಿ. ಆಗ ಯಾವಾಗ ಈ ಅಭೇದ ಜ್ಞಾನ ಆಗ್ತಾವ ಅವಾಗ ಘಟದ ಜ್ಞಾನ ಆಗ್ತದೆ. ಈ ರೀತಿ ಜಾಗ್ರದ ಅವಸ್ಥೆಯಲ್ಲಿ ತೋರುವ ಜಡದಿಂದ ಕೂಡಿದಂಥದ್ದು ಈ ವಿಶ್ವವನ್ನ ಏನು ಅರಿಯುವಂಥದ್ದು. ಅದರಿಂದ ಈತಗ ಎಲ್ಲವನ್ನ ಅರಿಯುವಂಥವನು ಇದ್ದಾನೆ ನೋಡ್ರಿ. ಯಾಕಂದ್ರೆ ಒಂದು ಏನೇ ಆಗ್ಲಿ, ಒಂದು ಸಮುದ್ರವನ್ನ ಯಾರು ಅರಿತಾರ, ಸಮುದ್ರದ ನೋಟ ಎಲ್ಲೇ ಐತಂದ್ರೆ ನಮ್ಮೊಳಗ ಐತೆ. ನಾವು ನೋಡಿದಾಗ ಸಮುದ್ರ ಆಗಿರ್ಬೋದು, ಒಂದು ಬೆಟ್ಟ ಆಗಿರ್ಬೋದು, ಒಂದು ದೇಶ ಆಗಿರ್ಬೋದು, ಒಂದು ವಸ್ತು ಆಗಿರ್ಬೋದು, ಎಲ್ಲವೂ ನಾವು ನೋಡಿದಾಗ ನಮ್ಮ ವೃತ್ತಿ ಹೋಗಿ ಅದು ಆವರಣ ಮಾಡಿದಾಗ ನಾವು ವಸ್ತುವಿನ ಜ್ಞಾನ ನಮಗಾಗ್ತದೆ ಅಂದಾಗ ನಾವೆಷ್ಟು ಪ್ರಮಾಣದಾಗ ಇರ್ಬೋದು ಅಂತ ವಿಚಾರ ಮಾಡ್ಬೇಕು. ನಾವು ದೊಡ್ಡ ಸಮುದ್ರ ಐತಪ್ಪ ಅಂತ ಹೇಳ್ತೀವಿ, ಆದ್ರ ಸಮುದ್ರ ಎಲ್ಲಿ ಆವರಣ ಆಗ್ಯದ, ಅದು ಎಲ್ಲಿ ಆ ವೃತ್ತಿ ಯಾವುದನ್ನ ಆಕಾರ ಮಾಡಿತ್ತು, ಇನ್ನ ವೃತ್ತಿನೇ ಅಲ್ಲಿ ಹೋಗಿ ಆ ಸಮುದ್ರ ಆಕಾರ ಆಗ್ಬಿಡ್ತು ನೋಡ್ರಿ. ಸಮುದ್ರ ಆಕಾರ ಅಂದಾಗ ಅದು ಕೂಡ ನೀನೇ ತಿಳಿತಿದೆ, ಪ್ರತಿಯೊಂದನ್ನ ನೀನೇ ತಿಳಿತಿದೆ.
ನಿನ್ನೊಳಗ ತೋರ್ತದ. ಅಷ್ಟು ದೊಡ್ಡ ದೊಡ್ಡ ಎಂಥ ಒಂದು ದೇಶ, ಎಂಥ ಒಂದು ವಸ್ತು, ಬೆಟ್ಟ ಆಗಿರ್ಬೋದು, ಸಮುದ್ರ ಆಗಿರ್ಬೋದು, ಅದೆಲ್ಲವನ್ನ ನೋಡುವಂಥವ್ ನೀನೆ. ನಿನ್ನೊಳಗ ಅದೆಲ್ಲ ತೋರ್ತಾವ, ನೀನ್ ನೋಡದಾಗ ಐತದ. ಅದಕ್ಕ ಇಲ್ಲಿ ನೀನು ಹೆಂಗಿದ್ದೀಯ ಅಂತಂದ್ರೆ ಎಲ್ಲವನ್ನ ಅರಿಯುವಂಥವನು, ಜಗತ್ತಿನೊಳಗ ದೃಶ್ಯ ಪ್ರಪಂಚವನ್ನ ಅರಿಯುವಂಥವನು ನೀನು. ವಿಶ್ವ ಅಂತ ಅನ್ಸ್ಕೊಳ್ತೀಯ, ಜಾಗ್ರದಲ್ಲಿ ತೋರುವಂಥದ್ದು ವಿಶ್ವನಾಗಿ ಅರಿತೀವಿ. ಮತ್ತೆ ಇಲ್ಲಿ 2ನೇ ನುಡಿಯಲ್ಲಿ ಹೇಳ್ತಾರೆ, ಕನಸಿನ ಕಲ್ಪನೆಯನ್ನು ಮನವೆಂಬ ಸಾಧನದಿಂದ ತೈಜಸ ನೆನೆಸಿ ನೀನರಿವೆ. ಬರೀ ಅರಿವಾದ ನೀನೇ ನೋಡ್ರಿ, ಯಾವ ಉಪಾಧಿ ಇಲ್ಲ. ಅದಕ್ಕೆ ಇವತ್ತು ನಮ್ಗೆ ಯಾಕ ಈ ಸ್ಫಟಿಕ ಅನ್ನುವಂಥದ್ದು ಯಾವ್ದು ಉಪಾಧಿ ಇಲ್ಲ ನೋಡ್ರಿ. ಏನಾರ ಐತೆನದ್ರಲ್ಲಿ ಏನಿಲ್ಲ, ಬಹಳ ಬರೀ ಅರಿವು. ಅದ್ರ ಒಂದು ಹಿನ್ನೆಲೆ ಒಂದು ಸ್ವಲ್ಪ ತೋರ್ಸೋದಕ್ಕಾಗಿ ಅಂತ ಕೆಲ ವಿಶೇಷವಾದಂತ ವಿಚಾರಗಳನ್ನ ಇಟ್ಟಿರ್ತಾರೆ. ಯಾವ ಉಪಾಧಿ ಇಲ್ಲ, ಆದ್ರ ನೀನೇ ತೈಜಸ್ಸನಂತ ಅನ್ಸ್ಕೊಳ್ತಿದ್ದೆ, ಸ್ವಪ್ನಾವಸ್ಥೆಯನ್ನ ಅರಿತೀವಿ. ಕನಸಿನ ಕಲ್ಪನೆ ಏನು ಯಾಕಂತಂದ್ರ ಈ ಬರೀ ಅರಿವಾದಂತ ನೀನ್ ಹೆಂಗ್ ಮಾಡ್ತೀಯ ಅಂತಂದ್ರ, ಸ್ವಪ್ನ ಅವಸ್ಥೆಯಲ್ಲಿ ಏನೈತೆ, ಸ್ಥೂಲವಾದಂತ ಏನಾರ ವಸ್ತುಗಳು ಅದಾವೇನಲ್ಲಿ ಅಂದ್ರೆ ಏನಿಲ್ಲ. ಅದು ನಿನ್ನ ವಾಸನೆಯಿಂದ ಮತ್ತೆ ಮನಸ್ಸಿನ ಒಂದು ಕಲ್ಪನೆಯಿಂದ, ಕಲ್ಪನಾ ಆತ್ಮಕನಾದ ಸ್ವಪ್ನ ಅವಸ್ಥೆಯನ್ನು ನೀನೇ ಅರಿತೀವಿ. ಅವಾಗ ನೀನು ತೈಜಸ್ ಜೀವನ ಅನ್ಸ್ಕೊಳ್ತೀವಿ. ಅಲ್ಲಿ ತೈಜಸ್ ಜೀವನ ನೆನೆಸಿ ಸ್ವಪ್ನ ಪ್ರಪಂಚವನ್ನ ನೀನೇ ಅರಿತೀರಿ. ಅಲ್ಲಿ ಏನಿರ್ತದ, ಬರೇ ವಾಸನೆಯಿಂದ ಕೂಡಿದಂಥದ್ದು ನಿನ್ನ ವಾಸನಾಮಯಾತ್ಮಕವಾಗಿ ಅರಿಯುವಂಥದ್ದು, ಮನಸ್ಸಿನ ಒಂದು ಕಲ್ಪನೆಯಿಂದ ಅರಿಯುವಂಥ ನೀನೇ ಇದೆ. ಯಾಕಂತಂದ್ರೆ ಇವು ಮನಸ್ಸಿನಲ್ಲಿ ಕಲ್ಪಿತವಾಗಿರುವಂತ ವಸ್ತು ಅದ. ಇವತ್ತು ನೋಡ್ರಿ, ಒಂದು ಕಾರ್ ಕನಸಿನಲ್ಲಿ ನಾವು ಈಗೇನಂದ್ರ ಜಾಗ್ರದಲ್ಲಿ ಏನೋ ಒಂದು ಕಾರ್ ತರಕ್ ಹೋದ್ರ ನಾವು ರೊಕ್ಕ ಇಟ್ಕೊಳ್ಬೇಕು, ಅಂಗಡಿಗೆ ಹೋಗ್ಬೇಕು, ಅಲ್ಲಿ ಶೋರೂಮ್ಗೆ ಹೋಗ್ಬೇಕು, ರೊಕ್ಕ ಕೊಟ್ಟು ಆ ಕಾರ್ ತಗೊಂಡು ಬಂದು ಅದ್ರಾಗ ಕುಂತು ಅವಕ್ಕೇನೇನೋ ಮಾಡಿಸಿ ತಗೊಂಡು ಹೋಗ್ಬೇಕು. ಎಲ್ಲೆಲ್ಲ ಹೋಗ್ಬೇಕಾದ್ರ ಏನೇನೋ ಎಷ್ಟೆಷ್ಟೋ ಕಷ್ಟಪಟ್ಟು ನಾವು ಹೋಗ್ಬೇಕು ಬರ್ಬೇಕು, ಅವೆಲ್ಲ ನಡೀತಾವ. ಆದ್ರ ಸ್ವಪ್ನ ಪ್ರಪಂಚದಲ್ಲಿ ಅಲ್ಲಿ ಏನಾರ ಬೇಕಾದನ್ನ ಏನಿಲ್ಲ. ಕಾರ್ ಬಂದಂಗಾಯ್ತು, ತಂದಂಗಾಯ್ತು, ಓಡಾಡ್ದಂಗಾಯ್ತು, ಅಲ್ಲಿ ಹೋದಂಗಾಯ್ತು, ಇಲ್ಲಿ ಹೋದಂಗಾಯ್ತು, ಏನೊಂದಿಲ್ಲ ನೋಡ್ರಿ ಅಲ್ಲಿ. ಯಾಕಂತಂದ್ರ ಹೊರಗಿನ ಅವಕ್ಕೆ ಯಾವ ದ್ರವ್ಯಗಳು ಇಲ್ಲ ಅಲ್ಲಿ. ಹೊರಗಿನಲ್ಲಿ ಏನ್ ಜಾಗ್ರದಲ್ಲಿರುವಂತ ಯಾವ ವಸ್ತುಗಳಲ್ಲಿಲ್ಲ. ಯಾಕಂತಂದ್ರೆ ದೇಹದೊಳಗೆ ಆಯಾ ವಿಷಯಗಳ ಆಕಾರ ವೃತ್ತಾತ್ಮಕ ಅಲ್ಲಿ ಕಾಣುವಂಥದ್ದು. ಅವುಗಳನ್ನ ಯಾಕಂತಂದ್ರೆ ಪ್ರಕಾಶ ಮಾಡೋದ್ರಿಂದ ನೀನೇನ್ ಅನ್ಕೊಳ್ತದೆ ಅಲ್ಲಿ ಏನಂದ್ರೆ ಅವೆಲ್ಲವನ್ನ ಅರಿಯುವಂಥವ್ ನೀನೇ ಇದೆ. ಸುಖನೂ ಅರ್ಥಂಗಾಯ್ತು, ದುಃಖನೂ ಅರ್ಥಂಗಾಯ್ತು. ಎಲ್ಲಿ ಸ್ವಪ್ನದಲ್ಲಿ ಅಲ್ಲಿ ನಿನಗೆ ಏನ್ ಹೆಸರು ಬಂತು, ತೈಜಸ್ ಅಂತ ಹೆಸರು ಬಂತು. ಅಲ್ಲೇ ಅರಿಯುವಂಥವ್ ನಿನ್ನ ಬೆಳಕಿನಿಂದ ನೀನೇ ಅರಿಯುವಂಥದ್ದಲ್ಲಿ. ಇಲ್ಲಾರ ಇಲ್ರಿ ಸೂರ್ಯ ಬಂದನ್ರಿ ಬೆಳಕೈತೆ ಅನ್ನಬಹುದು, ಚಂದ್ರ ಬಂದನ್ರಿ ಬೆಳಕಾಗ್ತದ ಅನ್ನಬಹುದು, ಅಥವಾ ನಾವು ಲೈಟರ್ ಹಚ್ಚಿ ದೀಪ ಹಚ್ಕೊಳ್ಬಹುದು. ಏನಿಲ್ಲ ನೋಡ್ರಿ, ಮನೇಲಿ ಕತ್ತಲು ಕೋಣೆ ಮಾಡ್ಕೊಂಡು ತುಂಬಾ ಒತ್ಕೊಂಡು ಕಣ್ಣು ಮುಚ್ಕೊಂಡು ಹಿಂಗ ಮಲಗಿದ್ರು ಕೂಡ ಆ ಪ್ರಪಂಚವನ್ನ ಕಾಣ್ತದ. ಮತ್ತೆ ಯಾವ ಬೆಳಕಿನದ್ ಕಂಡಿತಪ್ಪ ಕನಸು, ಅಲ್ಲಿ ಯಾವ ಬೆಳಕಿತ್ತು. ಎಷ್ಟ್ ಅದ್ಭುತ ಐತಿ ನೋಡ್ರಿ, ಎಷ್ಟ್ ಅದ್ಭುತ ಐತಿ. ನಿನ್ನ ಬೆಳಕೆ ಅಲ್ಲಿರೋದು. ಇಲ್ಲಿ ಕೂಡ ಸ್ಥೂಲವಾಗಿ ಕಾಣ್ತಾವಂದ್ರೆ ಅದು ನಿನ್ನ ಒಂದು ಬೆಳಕಿನಿಂದನೇ ನಡೆಯುವಂಥದ್ದು. ಸ್ವಪ್ನದಲ್ಲಿ ನಾವು ಬಹಳಷ್ಟು ಅದಕ್ಕೆ ಭಗವಂತ ಈ ಮನುಷ್ಯರಿಗೆ ಎಲ್ಲ ಒಂದು ಅಧಿಕಾರ ಕೊಟ್ಟ. ಇವ್ ಬಹಳ ಚದಂದ್ರದವ್ರಿ ಮನುಷ್ಯರು, ಏನೇನೋ ಮಾಡ್ಬಿಟ್ಟು ಮತ್ತ ಆ ತರ್ಕ ಈ ತರ್ಕ ಮಾಡ್ತಾರಂತ ಹೇಳ್ಬಿಟ್ಟು ಜಾಗ್ರ ಸ್ವಪ್ನ ಸುಸುಪ್ತಿ ಪ್ರಾಕ್ಟಿಕಲ್ ಆಗಿ ಕೊಟ್ಟಿದ್ದಾನ. ನೋಡ್ಕೊಡ್ರಿ, ಇದ್ರಾಗ ನೋಡ್ಕೊಡ್ರಿ ಹೆಂಗೈತೆ ಅಂತ. ಅದೇ ಒಂದು ಬೆಳಕಿನಾಗೆ ನಾವು ಕಾಣುವಂಥದ್ದು. ಬೇರೆ ಏನಾರ ಬೆಳಕಾದನಲ್ಲಿ ಸ್ವಪ್ನದ ಅವಸ್ಥೆ ಒಳಗೆ ಎಲ್ಲ ವ್ಯವಹಾರ ಮಾಡಿದಂಗಾಗ್ತದ. ಸುಖ ಪಟ್ಟಂಗಾಯ್ತು, ದುಃಖ ಪಟ್ಟಂಗಾಯ್ತು, ಅಲ್ಲಿ ಹೋದಂಗಾಯ್ತು, ಇಲ್ಲಿ ಹೋದಂಗಾಯ್ತು, ಏನಿಲ್ಲ ನೋಡ್ರಿ. ಒಳಗಡೆ ಯಾವ ಬೆಳಕಿತ್ತು, ನಿನ್ನ ಬೆಳಕಿನಲ್ಲಿ ಇಷ್ಟೆಲ್ಲ ನೋಡುವಂಥದ್ದು. ಅದಕ್ಕೆ ಅಲ್ಲಿ ಏನ್ ಹೇಳ್ತಾರ, ಈ ಸ್ವಪ್ನಾವಸ್ಥೆಯಲ್ಲಿ ಆತ್ಮ ಹೆಂಗಿದ್ದಾನಂತಂದ್ರ ಸ್ವಯಂ ಪ್ರಕಾಶ ಸ್ವರೂಪನೇ ಆತವನಲ್ಲಿ. ಆ ಸ್ವರೂಪನೇ ನೀನು.
ಜಾಗರದಲ್ಲಿ ಅಂತಂದ್ರೆ ಆ ಸ್ವರೂಪದಿಂದ ಇಷ್ಟೆಲ್ಲ ಬೆಳಗ್ದಂಗ ಆಗಕತ್ತಾವ, ಸ್ವಪ್ನದಲ್ಲಿ ಇನ್ನು ಅಲ್ಲಿ ನಿನ್ನ ಪ್ರಕಾಶತೆ ಕಾಣಿಸ್ತದ, ತಿಳ್ಕೊಳ್ಬೇಕು. ಇದು ಅನುಭವ ಐತಿ ಎಲ್ಲರಿಗೆ. ಇವೇನಂತ ಹೆಂಗ ಐತಿ ಅಂದ್ರೆ ಇದು ನಾವು ಪುರಾಣಗಳನ್ನ ನಂಬಬಹುದು ಬಿಡ್ಬೋದ್ರಿ. ಅಲ್ಲಿ ಮನಿ ಕಟ್ಬೋದು, ಅಂತರಿಕ್ಷದ ಮನಿ ಕಟ್ಟಿದಾರ, ಹಂಗ್ ಕಟ್ಟಿದಾರ, ಹಿಂಗ್ ಕಟ್ಟಿದಾರ, ಅವ್ರು ನಂಬಬಹುದು ಬಿಡ್ಬೋದು, ಅದು ಅವ್ರವ್ರಿಗೆ ಬಿಟ್ಟದ್ದು. ಬಟ್ ಇದು ವೇದಾಂತ ಇಲ್ಲ. ಅಂತರಂಗದ ಕನ್ನಡಿ, ನಾವ್ ಹೆಂಗಿದ್ದೀವಿ, ನಮ್ಮ ಅನುಭವ ಬರುವಂತ ವಿಚಾರ, ಪ್ರತಿಯೊಂದು ವಿಚಾರ ನಮ್ಮ ಅನುಭವ ಬರುವಂತ ವಿಚಾರಗಳು. ಯಾಕಂದ್ರೆ ನಮ್ಗೆ ಕೆಲವು ಸಲ ನೋಡ್ರಿ, ನಮ್ಗೆ ಶಾಸ್ತ್ರದ ಜ್ಞಾನ ಈ ಕಡೆ ಭಾವ ಇರ್ಲಾರ್ದವರಿಗೆ ಜಾಗ್ರ ಅಂದ್ರೆ ಗೊತ್ತಿಲ್ಲ, ಸ್ವಪ್ನ ಅಂದ್ರೆ ಗೊತ್ತಿಲ್ಲ, ಸುಸುಪ್ತಿ ಅಂದ್ರೆ ಗೊತ್ತಿಲ್ಲ, ಹೆಂಗ್ ಹುಟ್ಟಿವಿ ತಿಂತೀವಿ ಆಯ್ತು, ಹಂಗ ಕಾಲಗಳನ್ನ ಕಳೆದ್ ಬಿಟ್ಟು ಹಂಗ ನಾಯಿ ನರಿ ಹೆಂಗ್ ಸತ್ ಹೋಗ್ಬಿಡದೆ ಹಣೆ ಬರ. ಅದಕ್ಕೆ ಸದ್ಗುರುವಿನ ಮುಖಾಂತರನೇ ನಮ್ ಗುಣಗಳು ಹೆಂಗ್ ಅದಾವ, ನಾವ್ ಹೆಂಗದೀವಿ, ನಮ್ಮೊಳಗ್ ಏನ್ ಐತಿ, ನಾವ್ ಯಾತಕ್ ಬಂದೀವಿ, ನಾವ್ ಏನನ್ನ ಪಡ್ಕೊಡ್ಬೇಕು, ನಾವ್ ಎಲ್ಲಿ ಹೋಗ್ಬೇಕು, ಎಲ್ಲ ಗೊತ್ತಾಗುವಂಥದ್ದು ಸದ್ಗುರು ಮುಖಾಂತರನೇ. ಇಲ್ಲಾಂದ್ರೆ ಏನು ಇಲ್ಲ. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಯಾಕಂದ್ರ ಇಲ್ಲಿ ಜಾಗೃತ ಅವಸ್ಥೆ ಅಂತ ಯಾವ ಒಂದು ಸೂರ್ಯನ ಪ್ರಕಾಶತೆ ಆಗಿರ್ಬೋದು, ಚಂದ್ರನ ಪ್ರಕಾಶತೆ ಆಗಿರ್ಬೋದು, ಬೆಳಕಿನ ಪ್ರಕಾಶತೆ, ದೀಪದ ಯಾವುದು ಇರದೇ ಇರುವಂಥದ್ದು ಕೇವಲ ಆತ್ಮ ಒಬ್ಬನೇ ಇರುವಂಥದ್ದು ಸ್ವಪ್ನ ಪ್ರಪಂಚದಲ್ಲಿ. ಅವನಿಂದಲೇ ಸ್ವಪ್ನ ಪ್ರಪಂಚದ ಒಂದು ವ್ಯವಹಾರ ನಡೆಯುವಂಥದ್ದು, ಆತನ ಬೆಳಕಿನಿಂದಲೇ ನಡೆಯುವಂಥದ್ದು. ಅದರಿಂದ ತೈಜಸ್ ನಾಮ ಅಲ್ಲಿ ಬಂತು. ತೈಜಸ್ ಜೀವ ಅಂತ, ಜೀವಾತ್ಮ ಅಂತ ಕೂಡ ಸ್ವಪ್ನವನ್ನ ಅರಿಯುವಂಥವನಿಗೆ ಆ ಹೆಸರು ಬಂತು. ಮತ್ತೆ ಈಗ ಏನ್ ಹೇಳ್ತಾರ, 3ನೇ ನುಡಿಯಲ್ಲಿ ಹೇಳ್ತಾರ ನೋಡ್ರಿ, ಪರಸುಖವನ್ನು ನಿದ್ರೆ ಬೆರೆಸಿ ಮಾಯಾ ವೃತ್ತೀಕರಣದಿ ಪ್ರಾಜ್ಞೆ ಪೆಸರು ದಳೆದ ಅರಿವೆ. ನೋಡ್ರಿ, ಪರಸುಖವನ್ನು ಅಂದ್ರ ನಿದ್ರೆಯಿಂದ ಕೂಡಿಕೊಂಡು, ನೋಡ್ರಿ ಪರಸುಖವನು ಅಂದ್ರ ಏನು, ಪರಸುಖ ಅಂದ್ರೆ ಏನು, ಬ್ರಹ್ಮಾನಂದ. ಮತ್ತೆ ಬ್ರಹ್ಮ ವಿಷ್ಣು ಮಹೇಶ್ವರ್ಗೆ ಹೋಗೋದಲ್ಲ ಇಲ್ಲಿ. ಬ್ರಹ್ಮಾನಂದ ಪರಬ್ರಹ್ಮ ಸ್ವರೂಪ, ನಿನ್ನ ಸ್ವರೂಪ, ಬ್ರಹ್ಮನ ಸ್ವರೂಪ ಇದು. ಇಲ್ಲಿ ಕೂಡ ಏನ್ ಹೇಳ್ತಾರ, ಪರಸುಖವನಂದ್ರ ಬ್ರಹ್ಮಾನಂದವನ್ನ ನಿದ್ರೆ ಬೆರೆಸಿ ಅಂದ್ರ ನಿದ್ರೆಯಿಂದ ಕೂಡಿಕೊಂಡು, ಮಾಯಾವೃತ್ತಿಯಿಂದ ಅಂದ್ರ ಮಾಯಾವೃತ್ತಿ ಅನ್ನುವಂತ ಕರ್ಣ ಇರ್ತದಲ್ಲಿ ನಿದ್ರೆ ಒಳಗ. ಯಾಕಂದ್ರ ಇಲ್ಲಿ ಜಾಗ್ರದಲ್ಲಿ ನೇತ್ರ ಕರ್ಣ ಇರ್ತದ, ಸ್ವಪ್ನದಲ್ಲಿ ಈ ಮನಸ್ಸಿನ ಕರ್ಣ ಇಟ್ಕೊಂಡು ಮಾಡ್ತಾನ, ನಿದ್ರೆಯಲ್ಲಿ ಮಾಯಾಕರಣ ಇರ್ತದೆ. ಇಲ್ಲಿ ಕೂಡ ಏನ್ ಹೇಳ್ತಾರ, ಅಲ್ಲಿ ಏನು ಹೆಸರು ತಗೊಳ್ತಾನ, ನಿದ್ರೆಯಲ್ಲಿ ಮಾಯಾ ಒಂದು ಕರ್ಣವನ್ನ ಪಡ್ಕೊಳ್ತಾನ. ಅಲ್ಲಿ ಬರೀ ಅಜ್ಞಾನ ಇರ್ತದ, ಅವಿದ್ಯೆ ಇರ್ತದ. ಅಲ್ಲಿ ಆ ಮಾಯಾ ವೃತ್ತಿಯಲ್ಲಿ ಏನಾಗ್ಯದ, ಇದು ಆನಂದ ಇರುವಂತದ್ದು, ಬರೀ ಆನಂದ ಅಲ್ಲಿ ನಿದ್ರೆ ಒಳಗ. ಬಹಳ ಬಹಳ ದೂರ ಇಲ್ಲ, ನಮ್ಗೊಂದಿಷ್ಟು ಪರದ ಅಷ್ಟೇನೆ. ಅಜ್ಞಾನ ಅನ್ನುವಂಥದ್ದು ಒಂದು ಪರದ ಐತಿ ನೋಡ್ರಿ, ಅಷ್ಟೇನೆ. ಅವಿದ್ಯೆ ಅನ್ನುವಂಥದ್ದು ಒಂದು ಪರದ, ಅದು ಒಂದು ಭಂಗಪಡಿಸಿ ಬಿಟ್ರೆ ಆಯ್ತು, ನಾವು ಎಲ್ಲ ಬ್ರಹ್ಮಸ್ವರೂಪಿಗಳು ಅನ್ನುವಂತ ಅನುಭವಕ್ಕೆ ಬರ್ತದೆ. ಇವಾಗ ಯಾಕೆ ನಮ್ಗೆಲ್ಲರೂ ಮಲಗ್ತೀವಿ ಇವತ್ತು, ಪ್ರತಿಯೊಬ್ರು ಇವತ್ತು ಮಲಗ್ತೀವಿ, ಯಾಕಂದ್ರೆ ಆ ಆನಂದವನ್ನು ಎಲ್ಲರೂ ಅನುಭವಿಸ್ತೀವಿ, ಎಲ್ಲರಿಗೆ ಆಗ್ತದೆ. ಅಲ್ಲಿ ನಮಗ್ ಗೊತ್ತಿರದೇ ಇರುವಂಗ್ ಮಾಡುವಂಥದ್ದು ಯಾವುದು ಅಂದ್ರೆ ಅದು ಮಾಯ ಅನ್ನುವಂಥದ್ದು, ಅಜ್ಞಾನ ಅನ್ನುವಂಥದ್ದು, ಅವಿದ್ಯೆ ಅನ್ನುವಂಥದ್ದು. ಅಲ್ಲಿ ಮಾಯಾ ವೃತ್ತಿಯಲ್ಲಿ ಏನಾಗ್ಯದ, ಬ್ರಹ್ಮಾನಂದ. ಎಲ್ಲಿ ಇದು ನಿಜವಾಗಿ ಇದು ಒಂದು ಮಾಯೆಯಲ್ಲಿ ಪ್ರತಿಬಿಂಬಿತ ಆಗ್ಯದ ಅಲ್ಲಿ ಆನಂದ ಅನ್ನುವಂಥದ್ದು. ಆನಂದ ಅನ್ನುವಂಥದ್ದು ಏನಂದ್ರೆ ಬ್ರಹ್ಮಾನಂದ ಅನ್ನುವಂಥದ್ದು ಮಾಯಾ ವೃತ್ತಿಯಲ್ಲಿ ಪ್ರತಿಬಿಂಬಿತ ಆಗ್ಯದ ಅದು. ಅದಕ್ಕಾಗಿ ಅಲ್ಲಿ ಎಲ್ರು ಆನಂದವಾಗಿ ನಾವು ಮಲಗ್ತೇವೆ. ಪ್ರತಿಬಿಂಬಿತ ಆನಂದ ಅದು ತೋರಿ ಅಡಗಿದಂಗ ಆಗ್ತದೆ, ಅದು ಶಾಶ್ವತ ಅಲ್ಲ, ಅದು ನಿಜವಾದ ಆನಂದ ಅಲ್ಲ. ಯಾಕಂದ್ರೆ ಪ್ರತಿಬಿಂಬಿತ ಆನಂದ ನಿಜ ಇರ್ತದೆ. ಕನ್ನಡಿ ಒಳಗ್ ಮುಖ ನೋಡ್ಕೊಳ್ತೀವಿ, ನಾವು ನಿಂತು ನೋಡ್ಕೊಳತ್ತೀವಿ, ಆದ್ರೆ ಎಲ್ಲಿ ನೋಡ್ಕೊಳಕತ್ತೀವಿ, ಕನ್ನಡಿ ಒಳಗ್ ನೋಡ್ಕೊಳಕತ್ತೀವಿ. ಅದು ನೋಡ್ಕೊಂಡು ನಮ್ಮ ಮುಖ ಹೆಂಗಿದೆ ಹೆಂಗಿಲ್ಲ ಅಂತ ನೋಡ್ಕೊಳತ್ತೀವಿ. ಆದ್ರೆ ಕನ್ನಡಿ ಒಳಗ ಇರುವಂತಹ ಮುಖ ನಿಜವಾದ ಮುಖ ಇಲ್ಲ, ಅದು ತೋರಕತ್ತಿದ, ನಮ್ಗೆ ಆನಂದ ಆಗ್ತದೆ. ಕನ್ನಡಿ ಒಳಗ್ ನೋಡ್ಕೊಂಡು ಕೇಸಿ ಎಷ್ಟು ಚಂದ ಅದೀವಲ್ರಿ ಅಂತೀವಿ, ಅಥವಾ ಏನೋ ಒಂದು ಐತಪ್ಪ ಇದು ಇಲ್ರಿ, ಇದು ಕಪ್ಪಾಗ್ಯದ ನೋಡ್ರಿ ಇಲ್ಲಿ ಅಂತೀವಿ, ಅಥವಾ ಹಿಂಗ್ ಓರ್ಸ್ಕೊಳ್ತೀವಿ ಮಾಡ್ತೀವಿ. ಎಲ್ಲಿ ಅಂದ್ರೆ ಅದು ಪ್ರತಿಬಿಂಬಿತವಾಗ್ಯದಂತ ಕನ್ನಡಿ ಒಳಗ.
ಆದ್ರೆ ಅದು ನಿಜವಾದ ಆನಂದ, ನಿಜವಾದ ಮುಖ ಏನಂದ್ರೆ ಅಲ್ಲ. ಅದ್ರಂಗ ಈ ಒಂದು ಕನ್ನಡಿ ಅನ್ನುವಂತ ಅಂತಃಕರಣದಲ್ಲಿ ಬ್ರಹ್ಮನ ಆನಂದ ಅಲ್ಲಿ ಏನಾಗ್ಯದ, ಪ್ರತಿಬಿಂಬಿತ ಆಗ್ಯದ. ಅದು ನಿಜವಾದ ಆನಂದ ಅಲ್ಲ, ಅದು ಸುಮ್ ತೋರ್ದಂಗ ಆಗಕತ್ತದ ಅಷ್ಟೇ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಏನ್ ಹೆಸರು ಬಂತು, ಈ ರೀತಿ ಬ್ರಹ್ಮಾನಂದವನ್ನ ಅನುಭವಿಸೋದಕ್ಕಾಗಿ ಆ ಒಂದು ನಿದ್ರೆಯ ಒಳಗ ಮಾಯಾವೃತ್ತಿಯನ್ನ ಕೂಡ್ಕೊಂಡು ಆ ಬ್ರಹ್ಮಾನಂದವನ್ನ ಅನುಭವಿಸುವಂಥವನಿಗೆ ಪ್ರಾಜ್ಞಾ ಜೀವ ಅಂತ ಹೆಸರು ಬಂತು. ಈ ರೀತಿಯಾಗಿ ಇಲ್ಲಿ ಏನಾಗ್ತದ, ಜಾಗ್ರದಲ್ಲಿರುವಂತ ವ್ಯವಹಾರ, ಸ್ವಪ್ನದಲ್ಲಿ ಇರುವಂತ ವ್ಯವಹಾರ ಎಲ್ಲ ನಾಶ ಆಗ್ತವೆ ಅಂದ್ರೆ ನಾಶ ಆಗಂಗಿಲ್ಲ, ಅಡಗ್ತಾವ. ಎಲ್ಲಿ? ಆ ವಿದ್ಯೆಯಲ್ಲಿ ಅಡಗ್ತಾವ, ಅದನ್ನ ಕೂಡ್ಕೊಂಡಿರ್ತದಲ್ಲಿ. ಮತ್ತೆ ಬೆಳಗ್ಗೆ ಎದ್ದ ತಕ್ಷಣನೇ ಏನಾಗ್ತದ, ಎಲ್ಲ ಏನು ಇಂದ್ರಿಯಗಳು ಎಲ್ಲ ಬಂದ್ಗಳನ್ನ ಮತ್ತೆ ಅದು ಏನ್ ಮಾಡಿದಂತ ಪ್ರತಿಯೊಂದು ಅಡಿಗೆ ಇರ್ತಾವಲ್ಲ, ಇಂದ್ರಿಯಗಳ ಒಳಗಡೆ ಇರುವಂತ ವಾಸನಾತ್ಮಕ ಈ ವಿಷಯಗಳು ಎಲ್ಲ ಮತ್ತೆ ಹೇಳ್ತಾವ. ಈ ರೀತಿಯಾಗಿ ನಿದ್ರೆ ಒಳಗ ಪ್ರಾಜ್ಞೆ ಅಂತ ಹೆಸರು ಬರ್ತಾವ. ಜಾಗ್ರದಾದಿ ಅವಸ್ಥೆಗಳಲ್ಲಿ ನೇತ್ರಾಧಿಕರಣಗಳಿಂದ ಈ ಮೂರು ರೀತಿಯಲ್ಲಿ ಆತ ಬೇರೆಯಾಗಿ ಅರಿತಾ ಇದ್ರು ಕೂಡ ಆತ ಒಬ್ಬನೇ ಅದನ. ವಿಶ್ವದಲ್ಲಿ ಏನೋ ಜಾಗ್ರದಲ್ಲಿ ವಿಶ್ವ ಅಂತ ಅನ್ಸ್ಕೊಳ್ಳುವಂಥವನು ಬೇರೆ ಅದನಂತೀರೇನು, ಸ್ವಪ್ನದಲ್ಲಿ ಅರಿಯುವಂಥವನು ಬೇರೆ ಅದನಂತೀರೇನು, ನಿದ್ರೆಯಲ್ಲಿ ಅರಿಯುವಂಥವನು ಬೇರೆ ಅದನಂತೀರೇನು? ಇಲ್ಲ, ಮೂರಲ್ಲಿ ಅರಿಯುವಂಥವನು ಒಬ್ಬನೇ ಇರುವಂಥವನು. ಒಬ್ಬನೇ ಇದ್ದದಕ್ಕಾಗಿ ಜಾಗ್ರ ಸಂಪೂರ್ಣ ಹೋದಾಗ ಸ್ವಪ್ನ ಅನ್ಸ್ಕೊಳ್ತದ, ಸ್ವಪ್ನ ಸಂಪೂರ್ಣ ಹೋದಾಗ ನಿದ್ರೆ ಅನ್ಸ್ಕೊಳ್ತದ. ಇಲ್ಲಾಂದ್ರೆ ಮೂರು ಒಟ್ಟಿಗೆ ಅನುಭವಿಸ್ಬೇಕಾಯ್ತು, ಬೇರೆ ಬೇರೆ ಇಲ್ರಿ. ಜಾಗ್ರದಲ್ಲಿ ಅನುಭವಿಸೋ ಬೇರೆ ಅದನ, ಸ್ವಪ್ನದಲ್ಲಿ ಅನುಭವಿಸೋ ಬೇರೆ ಅದನ, ಸುಸುಪ್ತಿಯಲ್ಲಿ ಅನುಭವಿಸೋ ಬೇರೆ ಅದನ. ಅಂದ್ರೆ ಮೂರು ಹಿಂಗೆ ಎದ್ದು ಕುಂತಾಗೆ ನಮ್ಗೆ ನಿದ್ದೆ ಕನಸು ಬಿದ್ದದ್ರಿ, ಗಾಢವಾದ ನಿದ್ದೆ ಎತ್ತಿದ್ರಿ ಅನ್ಬೋದಾಗಿತ್ತಲ್ಲ. ಹಂಗಲ್ಲ, ಒಂದು ಬಿಡೋದು ಒಂದು. ಅದಕ್ಕೆ ಹೇಳ್ತಾರೆ, ಜಾಗರಣದೊಳು ಕನಸಿನೊಳು ನಿದ್ರೆಯೋಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಆಗು ಹೋಗಿ ನೋಳಗಲ್ಲದನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ. ಎಷ್ಟು ಚಂದ ಹೇಳ್ತಾರೆ. ಜಾಗರಣದೊಳು ಕನಸಿನೋಳು ನಿದ್ರೆಯೋಳು ಬೇರಾಗಿ ಬಾಧೆ ಪಡುವ ವಿಶ್ವಾದಿ ಜೀವರ ಆಗು ಹೋಗಿನೊಳಗಲ್ಲದ ಅನುಪಮಾನಂದ ಸುಧಾ ಸಾಗರವೇ ತಮ್ಮ ನಿಜಬಹುದೆಂದು ಬಗೆಯದೆ ಬೊಮ್ಮವನರಿವೆನೆಂದು ಬಳಲುವರು ತಮ್ಮ ನೇತಿಗಳಿದು ಅನ್ಯವನ್ನೇ ನೋಡಿ ಮನುಜರ ಹೊರಗಡೆ ಅಲ್ಲೆಲ್ಲಿ ನೋಡಕ್ ಹೋಗ್ತದ, ತಮ್ಮನ್ನ ಬಿಟ್ಟವ್ ನೋಡ್ರಿ ಏನ್ ಮಾಡೋದಿಂತವಕ್ಕ. ಅದಕ್ಕೆ ಈಗ ಏನ್ ಮಾಡ್ತೇಪ್ಪ, ನೀವು ಹೊರಗೆ ಹುಡ್ಕಕತ್ತಿದೆ, ಅದಕ್ಕೆ ನಿನಗೆ ದುಃಖ ತಪ್ಪವಲ್ದು, ಅದು ನಿನ್ನೊಳಗೆ ನೋಡಿ, ನಿನ್ನದ್ರಲ್ಲೇ ಅದ. ಹುಡ್ಕು, ಸ್ವಲ್ಪ ಗೊತ್ತಾಗ್ತದ. ಕೇಳು, ಗುರುವಾಕ್ಯವನ್ನ ಕೇಳು. ಎಂತ ಒಂದು ಅದ್ಭುತ ನೋಡ್ರಿ. ಎಲ್ಲೆಲ್ಲ ಹುಡುಕಿ ಎಷ್ಟು ಹೈರಾಣ ಆಗ್ತೀವಿ ಹೇಳ್ರಿ ನಾವು. ನೆಮ್ಮದಿನೇ ಇಲ್ಲ, ಎಲ್ಲಿ ಹುಡುಕಿ ಬಂದ್ರು ಕೂಡ ನೆಮ್ಮದಿ ಇಲ್ಲ. ಮತ್ತೆ ಬರ್ಬೇಕು, ಇಲ್ಲಿಗೆ ಬರ್ಬೇಕು. ಎಷ್ಟು ಜನ್ಮ ತಿರುಗಾಡಿದ್ರು ಮತ್ತೆ ಇಲ್ಲಿಗೆ ಬರ್ಬೇಕು. ಎಷ್ಟು ಅಲಕ್ಷ್ಯ ಮಾಡಿದ್ರು ಕೂಡ ನೀನ್ ಇಲ್ಲಿಗೆ ಬರ್ಬೇಕು. ಅದಕ್ಕೆ ಹೇಳ್ತಾರ, ಆವ ಬಲ ಹಿಡಿದು ಅಕಿಳ ಅಳುಕದೆ ಅಕಿಳ ದುರಿತವನೆಸಿಗೆ ಜೀವಿಸಿದೆ ಮಾದದು ಉಸಿರಲೆ ಮಾನವ. ಎಷ್ಟು ವರ್ಷ ನೀ ತಿರುಗಾಡೋ, ಈ ಸಲ ಬಿಡ್ರಿ ಅಲ್ಲಿ ಕೇಳದ್ರಿ ಈ ಶಾಸ್ತ್ರ, ಯಾ ಗುರುಗಳು, ಯಾ ಶಾಸ್ತ್ರ. ಅರೆ ಹೋಗು, ಗೊತ್ತಾಗ್ತದೆ ನಿನಗೆ. ಎಷ್ಟು ಜನ್ಮಗಳು ತಿರುಗ್ಬೇಕಾಗ್ತದ, ನಾಯಿ ನರಿ ಹಂಗ ಸತ್ತು 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 ಮತ್ತೆ ತಿರುಗ ಇದೇ ಶಾಸ್ತ್ರಕ್ಕೆ ಬರ್ಬೇಕು, ಗುರುಗಳ ಹತ್ರನೇ ಕೊಡ್ಬೇಕು, ಇದನ್ನೇ ಕೇಳ್ಬೇಕು ನೀನು. ಅಲ್ಲಿವರೆಗೂ ನಿನಗೆ ಯಾವ ರೀತಿಯಿಂದ ಸಮಾಧಾನ ಇಲ್ಲ, ಯಾವ ಕಾಲಕ್ಕೂ ಸಮಾಧಾನ ಇಲ್ಲ ನಿನಗೆ. ಅದಕ್ಕೆ ಮಹಾತ್ಮರು ಹೇಳ್ತಾರ, ಜಾಗ್ರದಲ್ಲಿ ಅರಿಯುವಂಥವನು ಬೇರೆ ಇಲ್ಲ, ಅದು ನಿನ್ನ ಬೆಳಕಿನಿಂದನೇ ನಡೆಯುವಂಥದ್ದು. ಸ್ವಪ್ನದಲ್ಲಿನೂ ಬೇರೆ ಇಲ್ಲ, ಅದು ನಿನ್ನಲ್ಲೇ ನಡೆಯುವಂಥದ್ದು. ನೀನೇ ಅಲ್ಲಿನೂ ಇರೋನ್ ನೀನೇ, ನಿದ್ರೆಯಲ್ಲಿರುವಂಥವನ್ ನೀನೇ, ಮೂರರಲ್ಲಿ ಇರುವಂಥವ್ ನೀನೆ, ಬೇರೆ ಬೇರೆ ಇಲ್ಲ. ಅದಕ್ಕೆ ಇಲ್ಲಿ ಕೂಡ ನಿದ್ರೆಯನ್ನು ಕೂಡ ನೀನೇ ತಿಳ್ಕೊಳ್ತಿ, ಎರಡನ್ನ ಮಾತ್ರ ತಿಳ್ಕೊಳ್ತಿ. ಯಾಕಂದ್ರ ನಿದ್ರೆ ಒಳಗ ಏನು ಅರಿಲಿಲ್ಲ ಅನ್ನುವಂಥದ್ದು. ಯಾಕಂದ್ರೆ ನಿದ್ರೆ ಒಳಗೆ ನೀನೇ ಇದೆ ಇರ್ಲಾರ್ದಕ್ಕಾಗಿ ನಿದ್ರೆ ಒಳಗೆ ನೀನ್ ಬೆಳಗ್ಗೆ ಎದ್ದ ತಕ್ಷಣನೇ ಅದನ್ನ ನೆನ್ಸ್ಕೊಳ್ತಿಲ್ಲ, ಸ್ಮರಣೆ ಮಾಡ್ತಿಲ್ಲ.
ಹೇಳ್ತಿಲ್ಲ. ನಿದ್ರೆ ಒಳಗ ಯಾರು ಬಂದ್ರ ನಾವ್ ಗೊತ್ತೇ ಇಲ್ರಿ, ಮಲಗಿ ಬಿಟ್ಟಿದ್ದೆ ಅನ್ನೋದು ಒಂದು. ಇನ್ನೊಂದು ನಾ ಸುಖವಾಗಿ ಮಲಗಿದ್ದೆ ಅನ್ನುವಂಥದ್ದು ಎರಡು. ಮತ್ ಇವನ ಅರ್ಥ ಹೇಳ್ತಿದೆ, ಮತ್ ಅರಿಲಾರ್ದು ಹೇಳ್ತೀನಿ. ನೀನು ಹತ್ಕೊಂಡೆ ಹೇಳ್ತೀವಿ. ವಿಚಾರ ಮಾಡ್ಬೇಕು ನೋಡ್ರಿ. ಹೊಟ್ಟೆಗ ಏನಾದ್ರು ನಮ್ಗೆ ಏನಾದ್ರು ಶರೀರಕ್ಕೆ ಏನಾದ್ರು ತೊಂದರೆ ಆಗಿರ್ತದಾರ, ನಮ್ಗೆ ಅನಸ್ತೇಸಿಯಾ ಕೊಡ್ತಾರ ಅಲ್ಲ. ಪೂರ್ತಿ ಅನಸ್ತೇಸಿಯಾ ಕೊಟ್ಟಾಗ ಮೊದ್ಲ ಹೆದರ್ಕೊಂಡು ನಾವು ಡಾಕ್ಟರ್ ಹತ್ರ ಹೋದಾಗ ಅವ್ರು ಅನಸ್ತೇಸಿಯಾ ಕೊಟ್ಟು ಆಪರೇಷನ್ ಮಾಡ್ತಾರೆ. ಬಹಳಷ್ಟು ಹೆದರಿರ್ತೀವಿ. ಆಪರೇಷನ್ ಆದ್ಮೇಲೆ ಕಣ್ಣು ತೆಗಿತೀವಿ, ಆಯ್ತು ಆಪರೇಷನ್ ಆಯ್ತಂತೇವಿ. ಆದ್ರ ನಮ್ಗ ಅನುಭವಕ್ಕೆ ಬಂದಿರ್ತದ, ಏನು ಗೊತ್ತಾಗ್ಲಿಲ್ಲ ನೋಡಪ್ಪ, ಏನ್ ಮಾಡಿದ್ರು ಒಟ್ನಲ್ಲಿ ಯಾವ ತರ ನೋವು ನನಗ್ ಗೊತ್ತಾಗ್ಲಿಲ್ಲ ಅಂತ. ಆದ್ರ ಆ ನೋವು ಏನಿಲ್ಲ ಅನ್ನುವಂಥದ್ದು ಅರಿತಾವ್ ನೀನೇ. ಏನು ಆಗ್ಲಿಲ್ಲ ನನಗ ಅನ್ನುವಂಥವ್ ನೀನೇ. ಅದ್ರಂಗ ನಿದ್ರೆ ಒಳಗ ನನ್ ಏನು ಕಾಣಲಿಲ್ಲ, ನನಗೆ ಯಾವ ಪದಾರ್ಥಗಳು ಕಾಣಲಿಲ್ಲ ಅನ್ನುವಂಥವ್ ನೀನೇ. ನಾ ಸುಖವಾಗಿ ಮಲಗಿದ್ದೆ ಅನ್ನುವಂಥವ್ ನೀನೇ. ಆದ್ರೆ ಇವೆಲ್ಲವನ್ನ ಅರಿಯುವಂಥವ್ ನೀನೇ ಇದೆ. ಅಲ್ಲಿ ಕೂಡ ನೀನೇ ಅರ್ಥಕೊಂಡಿದ್ದಿ, ನಿನ್ನ ಸ್ವರೂಪನೇ ಐತೆ ಅಲ್ಲಿ. ಈ ರೀತಿಯಾಗಿ ಇಲ್ಲಿ ಕೂಡ ಅದರಿಂದ ನಿದ್ದೆಯಲ್ಲಿದ್ದವನಿಗೆ ಪ್ರಾಜ್ಞ ಅನ್ನುವಂಥ ಹೆಸರು ಬರ್ತದ. ಅದು ಇರುವಂತ ನೀನು ಒಬ್ಬನೇ ಇರುವಂಥದ್ದು. ಅದಕ್ಕೆ 4ನೇ ನುಡಿಯಲ್ಲಿ ಹೇಳ್ತಾರ, ಈಗ ಮರಹ ನರಿವೆ ಮೊದಲ ಅರಿವ ನರಿವೆ, ಬಳಿಕ ಅರಿವು ಮರವೇ ಸೋಂಕದಿರವ ನೀನ್ ಅರಿವೆ ಅಂತ ಹೇಳ್ತಾರೆ. ಬರೀ ಅರಿವು ನಾವಿಲ್ಲಿ ಮುಂದೆ ಬರ್ತಾವ. ಜಾಗ್ರ, ವರ ಜಾಗ್ರ, ವರ ಸ್ವಪ್ನ, ವರ ಸುಸುಪ್ತಿ, ತೂರ್ಯತೀತ ಅಂತ ಬರ್ತಾವಲ್ಲಿ, ನಾವಸ್ಥೆಗಳು ಬರ್ತಾವಲ್ಲಿ. ಏನ್ ಹೇಳ್ತಾರ? ಮರಹನು ಅಂದ್ರೆ ಅಜ್ಞಾನವನ್ನ ಅರಿಯುವಂಥವ್ ನೀನೇ ಇದೆ. ಮೊದಲ ಅರಿವ, ಯಾಕಂತಂದ್ರ ಇಲ್ಲಿ ಹೇಳ್ತಾರ ನೀನೇನಾಗ್ತದೆ ಈಗ ಬರೀ ಅರಿವಾದಂತ ಯಾವುದು ಉಪಾಧಿ ಇರದೇ ಇರುವಂತ ಅರಿವಿನ ಸ್ವರೂಪ ನೀನಿದೆ. ಅಲ್ಲಿ ಜ್ಞಾನೋಪಾಧಿಯಿಂದ ಕೂಡ್ಕೊಂಡು ಇನ್ನೂ ಒಂದು ಸ್ವಲ್ಪ ಇರ್ತದಲ್ಲಿ, ಅಲ್ಲಿ ಪ್ರತ್ಯೇಗಾತ್ಮ ಅನಿಸ್ತದೆ. ಎಲ್ಲ ಹೋಗಿರ್ತವೆ, ಏನಿಲ್ಲ, ನಾನು ಆ ಒಂದು ಅರಿವಿನ ಸ್ವರೂಪ ಮಾತ್ರ ಅಲ್ಲೇ ಇರ್ತದೆ. ಆ ಸ್ಥಿತಿಯಲ್ಲಿ ಪ್ರತ್ಯೇಗಾತ್ಮ ಸ್ಥಿತಿಯಲ್ಲಿ ಇರ್ತಾನತ, ಪ್ರತ್ಯೇಗಾತ್ಮ ಅಂತ ಅನ್ನುವಂಥದ್ದು. ಅಲ್ಲಿ ಬೇರೆ ಏನೇನು ಇರಂಗಿಲ್ಲ ಅಲ್ಲಿ. ಬರೀ ಜ್ಞಾನೋಪಾಧಿಯಿಂದ ಪ್ರತ್ಯೇಗಾತ್ಮ ಅಂತ ಬರೀ ಅಲ್ಲಿ ಆ ಒಂದು ಸ್ವರೂಪ ಸ್ಥಿತಿಯಲ್ಲಿ ಮಾತ್ರ ಇರ್ತಾನ ಅರಿವು. ಯಾಕಂದ್ರ ಅರಿವನ್ನ ಅರಿಯುವಂಥವ್ ನೀನೇ, ಮತ್ತೆ ಮರವೆಗಳನ್ನ ಅರಿಯುವಂಥವ್ ನೀನೇ ಇದೆ. ಯಾಕಂತಂದ್ರ ಕತ್ತಲೆ ಬೆಳಕು ಎರಡನ್ಯಾಕಂದ್ರೆ ಅರಿಯುವಂಥವ್ ನೀನೇ ಇದೆ. ಆಕಾಶ ಹೆಂಗೈತೆ? ಕತ್ತಲಿಗೂ ಸಾಕ್ಷಿ ಅದ, ಬೆಳಕಿಗೂ ಸಾಕ್ಷಿ ಅದ. ಅದ್ರಾಗ ನೀನ್ ಹೆಂಗಿದೆ? ಕತ್ತಲೆ ಅರಿಯುವಂಥವನು, ಬೆಳಕನ್ನ ಅರಿಯುವಂಥವನು ನೀನೇ. ಯಾಕಂತಂದ್ರ ಇವೆರಡಕ್ಕೂ ಅವಕಾಶ ಕೊಟ್ಟಂತದ್ದು ಯಾವುದು? ಅಸಂಗನಾದಂತ ಸಾಕ್ಷಿ ಸ್ವರೂಪ ನೀನೇ ಇದೆ. ನೀನು ಬಿಟ್ಟ ಅನ್ನ ಏನಾರ ಐತೇನಂದ್ರೆ ಏನೂ ಇಲ್ಲ. ಅದಕ್ಕ ಇವೆರಡನ್ನ ಜಾಗ್ರ, ಸ್ವಪ್ನ, ಸುಸುಪ್ತಿ ಅಲ್ಲಿ ತೋರಿದಂತ ಅರುವನ್ನ ಮರವನ್ನ ನೀನೇ ಅರಿಯುವಂಥವನು ಹೆಂಗಿದೆ? ಸಾಕ್ಷಿ ಅಸಂಗ ಸ್ವರೂಪನಾಗಿರುವಂಥವನು. ಯಾವ ಸಂಘನೂ ಇಲ್ಲ, ಯಾವ್ರಿಗೆ ಬೆರ್ತಿಲ್ಲ ನೀನು. ಅದಕ್ಕೆಲ್ಲಕ್ಕೂ ಸಾಕ್ಷಿ ಇದೆ. ಆಕಾಶ ಹೆಂಗೈತ್ ನೋಡ್ರಿ, ಇವತ್ತ ಕತ್ಲಿಗೂ ಸಾಕ್ಷಿ ಅದ, ಬೆಳಕಿಗೂ ಸಾಕ್ಷಿ ಅದ, ಸಾಯೋರಿಗೂ ಸಾಕ್ಷಿ ಅದ, ಹುಟ್ಟೋರಿಗೂ ಸಾಕ್ಷಿ ಅದ, ಎಲ್ಲಕ್ಕೂ ಸಾಕ್ಷಿ ಅದದು. ಅದ ಯಾವ್ದ್ರಾಗನ ಬೆರ್ತದೇನ? ಇಲ್ಲ. ಅದ್ರ ಎಲ್ಲ ನಡೆದದ್ದು ಆಕಾಶ ಅವಕಾಶ ಕೊಟ್ಟದ ಎಲ್ಲದಕ್ಕೂ. ಆಕಾಶ ಹೆಂಗ ಎಲ್ಲ ಅವಕಾಶ ಕೊಟ್ಟದ, ಆದ್ರೆ ಅದು ಯಾವ್ದ್ರಾಗ ಬೆರ್ತಿಲ್ಲ. ಅದ್ರ ನಡೆದಂಥದ್ದು ಆಕಾಶದ ಒಂದು ಅವಕಾಶದಲ್ಲಿ ಇವೆಲ್ಲ ನಡೆದಂಥದ್ದು. ಅದೇ ರೀತಿ ಕೂಡ ಜಗತ್ತಿನ ಇವೇನು ಎಲ್ಲ ತೋರ್ತಾವಲ್ಲ, ಇವೆಲ್ಲವನ್ನ ಈ ಜಾಗ್ರ, ಸ್ವಪ್ನ, ಸುಸುಪ್ತಿ ಇವೆಲ್ಲವನ್ನ ತೋರುವಂತ ಕತ್ತಲೆಯನ್ನಾಗ್ಲಿ, ಬೆಳಕನ್ನಾಗ್ಲಿ, ಅರುವನ್ನಾಗ್ಲಿ, ಮರುವೆಯನ್ನಾಗ್ಲಿ ಇವೆಲ್ಲವಕ್ಕೂ ಸಾಕ್ಷಿಯಾಗಿರುವಂಥವ್ ನೀನ್ ಹೆಂಗಿದೆ ಅಂದ್ರೆ ಅಸಂಗನಾಗಿರುವಂಥವನು. ಇವೆರಡನ್ನ ನೀನು ಅರಿಯುವಂಥವನು, ಶುದ್ಧವಾಗಿರುವಂಥವನು, ನಿತ್ಯ ಆನಂದವಾದಂತ ಪರಬ್ರಹ್ಮವನ್ನು ಕೂಡ ಅಲ್ಲಿ ಅರಿಯುತ್ತಿದೆ. ಎಲ್ಲಿ? ಪ್ರತ್ಯೇಗಾತ್ಮ ಒಂದು ಸ್ಥಿತಿಯಲ್ಲಿ ನೀನೇ ಅರಿಯುತ್ತಿದೆ. ಪರಬ್ರಹ್ಮವನ್ನು ಕೂಡ ನೀನೇ ಅರಿಯುತ್ತಿದೆ. ಎಲ್ಲಿ? ತೂರ್ಯದಲ್ಲಿ, ತೂರ್ಯ ಅವಸ್ಥೆಯಲ್ಲಿ.
ಪ್ರತ್ಯೇಗಾತ್ಮ ಸ್ವರೂಪದಿಂದ ಇದನ್ನು ಕೂಡ ನೀನೇ ಅರಿತೀರಿ. ಆದ್ರ ಮತ್ತೆ ಹೆಂಗಾಗ್ತದ ನೋಡ್ರಿ, ಇದು ಕೂಡ ಹೋಗ್ಬೇಕು. ಅರಿತಾ ಇದ್ದೀನಿ ಅನ್ನುವಂಥದ್ದು. ಯಾಕಂದ್ರೆ ಆ ಪ್ರತ್ಯೇಗಾತ್ಮ, ಆ ನಿತ್ಯಾನಂದವಾದ ಪರಬ್ರಹ್ಮವನ್ನ ಅರಿಯುವಂಥದ್ದು ಅದು ಕೂಡ ಹೋಗ್ಬೇಕು. ಯಾವ ರೀತಿ ಬೆಂಕಿ, ವನಕ್ಕೆ ಬೆಂಕಿ ಎತ್ತಿರ್ತದ, ಕಟ್ಟಿಗೆ ಗಿಡಗಳಿಗೆ ಬೆಂಕಿ ಎತ್ತಿರ್ತದ ನೋಡು, ಅದೆಲ್ಲಾ ಸುಡ್ತದ, ಸುಟ್ಟು ತಾನು ಇಲ್ದಂಗ ಆಗ್ಬಿಡ್ತದ ನೋಡ್ರಿ. ಹಂಗ ಇಲ್ಲಿ ಕೂಡ 5ನೇ ನುಡಿಯಲ್ಲಿ ಸ್ವಲ್ಪ ನೋಡ್ಬಿಡೋಣ. ಅರಿವು ತಾನೇ ಪರತರ ಶಂಭುಲಿಂಗದ ಕುರುಹಿನ ಭಾವನೆ ದೊರೆದು ನೀನ್ ಅರಿವೆ. ನೋಡ್ರಿ, ಪರಬ್ರಹ್ಮವೆಂದು ಅರಿದ ಅರುವನ್ನ ಅದು ಕೂಡ ಏನು ಇಲ್ದಂಗ ಆಗ್ಬಿಡ. ಬೆಂಕಿ ಎಲ್ಲ ವಸ್ತುವನ್ನ ಸುಡ್ತದ, ಕೊನೆಗೆ ತಾನು ಇಲ್ದಂಗ ಆಗ್ಬಿಡ್ತದ. ಹಂಗ ಇಲ್ಲಿ ಕೂಡ ಪ್ರತ್ಯೇಗಾತ್ಮನಾದಂತ ತಾನು ಹೆಂಗದನ್ನ ಚಿದ್ರೂಪ ಅದಾನೆ, ಎಲ್ಲವನ್ನ ಅರಿಯುವಂಥವನು, ಅರಿವಿನ ಸ್ವರೂಪ ನೀನಿದೆ. ಅದೇ ಈ ರೀತಿಯಾಗಿ ಹೆಂಗ್ ತರತರವಾದಂತಹ ಶ್ರೇಷ್ಠವಾದಂತಹ ಶಂಭುಲಿಂಗ ಚಿದ್ರೂಪ ಸ್ವರೂಪವಾಗಿರುವಂಥವ್ ನೀನು, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣವಾಗಿರುವಂಥವ್ ನೀನು. ಅಂಥ ಶಂಭುಲಿಂಗನ ಸ್ವರೂಪನೇ ನಾನಿದ್ದೀನಿ ಅನ್ನುವಂಥ ನಿಶ್ಚಯ ಜ್ಞಾನ ಆಗ್ಬೇಕು. ಯಾಕಂದ್ರ ಆ ಲಕ್ಷಣ, ಯಾಕಂದ್ರೆ ಒಂದೇ ಅತ ಬೇರೆಲ್ಲ, ನೀನ್ ಬೇರೆಲ್ಲ. ಉಪಾಧಿಯಿಂದ ನೀನ್ ಜೀವ ಅನ್ಸ್ಕೊಂಡಿದೀವಿ, ಉಪಾಧಿಯಿಂದ ಅತ ಈಶ್ವರ ಅಂತ ಅನ್ಸ್ಕೊಂಡಿದ್ದಾನ. ಮಾಯ ಉಪಾಧಿಯಿಂದ ಕೂಡಿದಕ್ಕೆ ಅತ ಈಶ್ವರ ಅನ್ಸ್ಕೊಂಡಾನ, ಅಜ್ಞಾನದಲ್ಲಿ ಬಿದ್ದದಕ್ಕೆ ನೀನು ಜೀವಾತ್ಮ ಅನ್ಸ್ಕೊಂಡಿದ್ದೆ. ಉಪಾಧಿಯನ್ನ ತೆಗೆದಾಗ ನೀನೇ ಅತ ನೀನ್ ಬೇರೆ ಎಲ್ಲಿ ತರ್ತೀನಿ? ನೀನು ತರಾಕ ಎಷ್ಟು ಅದ್ಭುತ ನೋಡ್ರಿ. ಅದಕ್ಕ ನೀನ್ ಹೆಂಗಂದ್ರ ಪರಬ್ರಹ್ಮ ಸ್ವರೂಪ ನಾನಿದ್ದೀನಿ ಅನ್ನುವಂಥದ್ದನ್ನ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ. ಯಾಕಂದ್ರೆ ಅಪರೋಕ್ಷ ಜ್ಞಾನ ನಿನ್ನಲ್ಲೇ ಐತಪ್ಪ, ಸಹಜವಾಗಿರುವಂತೆ. ಯಾಕಂತಂದ್ರ ಇದು ಕೂಡ ನಾ ಶಿವೋಂ ಅನ್ನುವಂಥ ಭಾವ ಕೂಡ ಅಲ್ಲಿ ಸಂಪೂರ್ಣ ಹೋಗಿ ಸಹಜ ಇರುವಂತ ಸ್ಥಿತಿ, ಸಹಜ ಅವಸ್ಥೆ ಅಂದ್ರೆ ಏನು ಒಂದು ಇಲ್ಲ ಅಲ್ಲಿ. ಇಂಥ ಅರುರೂಪನೇ ನೀನಿದ್ದೀಯ. ಅದಕ್ಕೆ ಏನ್ ಹೇಳ್ತಾರೆ, ಇದಕ್ಕ ನಿರುಪಾಧಿಕ, ಬರೀ ಅರಿವು. ಇದು ಹೆಂಗಂದ್ರೆ ಜಾಗ್ರ, ಸ್ವಪ್ನ, ಸುಸುಪ್ತಿ, ತೂರ್ಯ ಅವಸ್ಥೆಗಳಲ್ಲಿ ಇದರಲ್ಲಿ ತೋರ್ತ. ಹೆಂಗ ಅಂದ್ರ ಅದಕ್ಕೆ ಹೇಳ್ತಾರ, ಇದು ವರ ಜಾಗ್ರ, ವರ ಸ್ವಪ್ನ, ವರ ಸುಸುಪ್ತಿ, ತೂರ್ಯತೀತ ಅಂತ ಬರ್ತಾವಲ್ಲಿ. ಇಲ್ಲಿ ಜಾಗ್ರದಲ್ಲಿ ವಿಶ್ವ ಅನ್ಸ್ಕೊಳ್ತಿದಿ, ಸ್ವಪ್ನದಲ್ಲಿ ತೈಜಸ್ ಅನ್ಸ್ಕೊಳ್ತಿದಿ, ಸುಸುಪ್ತಿ ಒಳಗ ಪ್ರಾಜ್ಞೆ ಅನ್ಸ್ಕೊಳ್ತಿದಿ, ತೂರ್ಯದಲ್ಲಿ ಪ್ರತ್ಯೇಗಾತ್ಮ ಅನ್ಸ್ಕೊಳ್ತಿ, ತೂರ್ಯತೀತದಲ್ಲಿ ಏನಿಲ್ಲ ನೋಡ್ರಿ. ಹಂಗಾಗಿ ಪ್ರತ್ಯೇಗಾತ್ಮ ಅಂತ ಹೆಸರು ಪಡ್ಕೊಂಡು ಅವರು ಅಲ್ಲಿ ಈ ಅರಿವಿನ ಸ್ವರೂಪನೇ ಇಷ್ಟಾಗಿ ತೋರಿತು. ಇದೇ ಅರಿವು ವಿಶ್ವನಾಗಿ ತೋರಿತು ಜಾಗ್ರದಲ್ಲಿ, ಇದೇ ಅರಿವು ಸ್ವಪ್ನನಾಗಿ ತೋರಿಸ್ತು, ತೈಜಸ್ ಆಗಿ ತೋರಿತು, ಸುಸುಪ್ತಿಯಲ್ಲಿ ಪ್ರಾಜ್ಞೆಯಾಗಿ ತೋರಿತು. ಇದೇ ಅರಿವು ತೂರ್ಯದಲ್ಲಿ, ಇದೇ ಅರಿವು ಪ್ರತ್ಯೇಗಾತ್ಮ ಆಗಿ ತೋರಿತು. ಕೊನೆಗೆ ಬ್ರಹ್ಮನ ಸ್ವರೂಪ ಇದಾನೆ, ಇದೇ ಅರಿವೇ ನಾನಾ ರೀತಿಯಾಗಿ ತೋರಿತು. ಆಯಾ ಅವಸ್ಥಾ ಒಂದು ದೇಹಗಳಲ್ಲಿ ಬಿಟ್ಟು ನೋಡಿದ್ರೆ, ಉಪಾಧಿಗಳನ್ನ ತೆಗೆದು ನೋಡಿದ್ರ ನೀನ್ ಹೆಂಗಿದ್ದಿ ಅಂದ್ರೆ ಬರೀ ಅರಿವು. ಯಾಕಂದ್ರೆ ಗುಡಿಸ್ಲಗಳು ಕಾಣ್ತಾವ, ಮನಿಗಳು ಕಾಣ್ತಾವ ನೋಡ್ರಿ. ಒಬ್ರು ಕರೆದ್ರು ಗುರುಗಳಿಗೆ, ಜ್ಞಾನಿ ಹಿಂಗ್ ನೋಡ್ತಾನ ಜಗತ್ತನ್ನ. ಜ್ಞಾನಿ ಕರೆದ್ರು, ಅಪ್ಪ ನಮ್ಮನಿಗೂ ಬಾಪ ನೀ ಪಾದ ಹಾಕೋ ನಮ್ಮ ಮನಿಗ್ ಬಂದು ಅಂತ ಕೇಳಿದ. ಪಾಪ ಗುಡ್ಸ್ಲ ಕಟ್ಕೊಂಡಿದ್ದ, ಆಯ್ತು ದೊಡ್ಡ ಮನಿ ಕಟ್ಕೊಂಡಿದ್ದ, ಕೋಟಿಗಟ್ಲೆ ಮನಿ ಕಟ್ಕೊಂಡಿದ್ದ. ಬಂದ ಅಲ್ಲಿ ಗುಡ್ಸಲು ಮನಿಗ್ ಹೋದ, ಅದನ್ನು ಪಾದ ಪೂಜೆ ಮಾಡಿದ. ಬಹಳ ಭಕ್ತಿಯಿಂದ ನೋಡ್ಕೊಂಡ್ರು ಗಂಡ ಹೆಂಡತಿ. ಅಲ್ಲೇ ಸಂತೋಷ ಪಡಿಸಿ ಅವರಿಗೆ ಆಶೀರ್ವಾದ ಮಾಡಿ ಈ ಮನಿಗ್ ಬಂದ, ದೊಡ್ಡ ಕೋಟಿ ಮನಿಗ್ ಬಂದ. ಸುತ್ತ ಕರ್ಕೊಂಡು ತಿರುಗಾಡಿ ತೋರ್ಸಿದ್ರು, ಅಪ್ಪ ಹಿಂಗ್ ಕಟ್ಟಿದೀನಿ ಮನೆ, ಈ ರೂಮ್ ಹಿಂಗೈತಪ್ಪ, ಈ ಗಾಡಿ ಹಿಂಗೈತಪ್ಪ, ಇದನ್ನ ಹಿಂಗ್ ಮಾಡಿದಿನಪ್ಪ ಅಂತ ಎಲ್ಲಾ ತೋರಿಸಿದ. ಗುರುಗಳು ಬಹಳ ಅಸನ್ಮುಖಿರಾಗಿ ಹೌದಾ 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 ಅಂದ್ರು. ನಮ್ಮಪ್ಪ ನಂಗ ನೋಡು ಕೋಟಿಗಟ್ಲೆ ದುಡ್ಡು ಖರ್ಚು ಮಾಡಿ ಇಂಥ ಮನೆ ಕಟ್ಸಿನಿ, ಎಷ್ಟು ಚಂದ ಕಟ್ಸಿದಪ್ಪ ಅಂತ ಒಂದು ಮಾತು ಹೇಳವಲ್ಲಲ್ಲ ಅಂತ ಬರೀ ಅದೇ ಗಮನ ಮಾಡ್ತಾ ಇದ್ದ ಶಿಷ್ಯ. ಏನು ಹೇಳ್ತಾ ಇಲ್ಲಲ್ಲ, ನಾ ಇಷ್ಟು ಕಷ್ಟಪಟ್ಟು ಕಟ್ಸಿದ್ದೀನಿ ಮನೆ, ಗುರುಗಳು ಏನು ಅಂತ ಇಲ್ಲ ಅಂತ ಸುಮ್ನೆ ಕೂತ್ಕೊಂಡು, ಆಯ್ತಪ್ಪ ಪಾದ ಪೂಜೆ ಎಲ್ಲ ಮುಗೀತು ನಾನು ಹೋಗಿ ಬರ್ತೀನಪ್ಪ ಅಂದ್ರು. ಅಂದ್ರಪ್ಪ ನಾನು ಇಷ್ಟು ಕೋಟಿ ದುಡ್ಡು ಖರ್ಚು ಮಾಡಿ ನಾನು ಮನೆ ಕಟ್ಸಿದ್ದೀನಿ, ಎಷ್ಟು ಚಂದ ಕಟ್ಸಿದಲ್ವ ಮನಿ, ಎಷ್ಟು ಚಂದ ಹಾಕ್ಸಿದಲ್ವ ಇದಂತ ನೀವು ಒಂದು ಮಾತು ಹೇಳಿಲ್ಲಲ್ಪ, ಯಾಕೆ ನಿಮ್ಗೆ ಇಷ್ಟ ಆಗ್ಲಿಲ್ಲ, ಏನಾಯ್ತಪ್ಪ ಅಂತ ಕೇಳಿದ್ರು ಅವ್ರು. ನಂಗೆ ನೀವೇನಾದ್ರೂ ಹೇಳ್ತೀನಿ ಅಂತ ಅನಿಸ್ತಾ ಇತ್ತು ನನ್ನ ಮನಸ್ಸಪ್ಪ, ನೀವೇನ್ ಹೇಳಿಲ್ಲ ಅಂತ ಹೇಳಿದಾಗಪ್ಪ ನನಗೇನು ಕಾಣ್ಲಿಲ್ಲೋ ಇವೆಲ್ಲ, ನನಗ್ ಕಂಡದ್ದು ಬರೇ ಬೈಲು ಅಂತ.
ಅಲ್ಲಿ ಗುಡ್ಸಲ್ದಾಗ ಆ ಶಿಷ್ಯ ಕರೆದ ಅಲ್ಲಿ ಹೋಗಿ ನೋಡಿದ ಅವ್ ಯಾವ ನನಗ್ ಕಾಣ್ಲಿಲ್ಲ, ನನಗ್ ಬರೇ ಬೈಲ್ ಕಂಡಿತ್ತು. ಆ ಬೈಲಿ ಬೈಲ್ ಬ್ಯಾರೇನೆ ಇಲ್ಲಪ್ಪ, ಅಲ್ಲಿ ನೋಡಿದ್ದು ಇಲ್ಲೇ ನೋಡಕತ್ತೀನಿ, ಇಲ್ಲಿ ನೋಡಿದ್ದು ಅಲ್ಲಿ ನೋಡಿನಿ, ನನಗೆ ಇವ್ ಯಾವ ಕಂಡೇ ಇಲ್ಲ ಅಂದ್ಬಿಟ್ರ ನೋಡ್ರಿ ಗುರುಗಳು. ಏನ್ ಮಾಡಿದ್ರು ಉಪಾಧಿಗೆ ಇವೆಲ್ಲ ಮಾಡಿದ್ದು ಅಲ್ಲ. ಮಹಾತ್ಮರು ಹೆಂಗ್ ನೋಡ್ತಾರ, ಬರೀ ಬೈಲ್ ನೋಡಿನಪ್ಪ, ನನಗೆ ಇವ್ ಯಾವ ಕಂಡಿಲ್ಲ ನನಗ ಅಂತ ಹೇಳಿದ್ರಂತ. ಬೈಲ್ ಅಲ್ಲಿರೋದು ಬೈಲಿ, ಇಲ್ಲಿರೋದು ಎಲ್ಲ ಒಂದೇನಪ್ಪ, ನಾನು ಉಪಾಧಿ ನೋಡ್ಲಿಲ್ಲ. ಉಪಾಧಿ ಏನು ತೋರ್ತಾವ, ಅಡಗ್ತಾವ, ನಾಶ ಆಗಿ ಹೋಗುವಂಥದ್ದು. ಹಂಗಾಗಿ ಉಪಾಧಿಯಿಂದ ಇಲ್ಲಿ ಜಾಗ್ರ, ಸ್ವಪ್ನ, ಸುಸುಪ್ತಿ, ಇಲ್ಲಿ ವಿಶ್ವ, ತೈಜಸ್ಸು, ಪ್ರಾಜ್ಞೆ ಇವೆಲ್ಲ ಅನ್ಸ್ಕೊಂಡ್ ಬಂದ ಇರುವಂತದ್ದು ಬೈಲ್ ಒಂದೇ. ಇರುವಂತ ಅರಿವಿನ ಸ್ವರೂಪ ನೀನೇ, ಇದು ಪರಬ್ರಹ್ಮ ನೀನೇ ಎಲ್ ಇದ್ದೀಯೋ ತಿಳ್ಕೊ ಅನ್ನುವಂಥದ್ದು. ಯಾವಾಗ ಉಪಾಧಿ ಈ ದೇಹಾದಿಗಳನ್ನ ಬಿಟ್ಟು ನೋಡಿದಾಗ, ಉಪಾಧಿಯನ್ನ ಬಿಟ್ಟು ನೋಡಿದಾಗ ನೀನ್ ಅರಿವಿನ ಸ್ವರೂಪನೇ ನೀನಿರಿ. ನೀ ತಿಳಿದ್ರು ಪರಮಾತ್ಮ, ತಿಳಿದೇ ಇದ್ರು ಪರಮಾತ್ಮ. ನೀನ್ ಯಾವಾಗ್ಲೂ ಇರುವಂಥವನು, ನೀನ್ ಯಾವ್ದು ಹುಟ್ಟಿಲ್ಲ, ಸಾವಿಲ್ಲ, ನೋವಿಲ್ಲ, ನಲಿವಿಲ್ಲ ಅನ್ನುವಂಥ ವಿಚಾರ ಎಲ್ಲವನ್ನ ಅರಿಯುವಂಥವನು ನೀನೆ. ನಿನ್ನ ಬೆಳಕಿನಿಂದನೇ ಇಷ್ಟೆಲ್ಲ ವ್ಯವಹಾರ ನಡೀತಾ ಇದೆ. ಇದು ನಿನ್ನ ಅರಿವಿನ ಸ್ವರೂಪನೇ ನೀನಿದ್ದೀಯಪ್ಪ ಅಂತ ಸದ್ಗುರು ತಿಳಿಸ್ತಾನ. ಮತ್ತೆ ಮುಂದಿನ ವಿಚಾರ ನಾಳೆ ಮಾತಾಡೋಣ. ಒಂದೆರಡು ಮತ್ ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.